ನಿನ್ನೆ ತಾನೇ ನಾನು ನಿಮ್ಮನೊಬ್ಬ ಪೊಲೀಸ್ ಕಳ್ಳ ಪೊಲೀಸ್ ಅವನು ಅಯೋಗ್ಯ ನನ್ನ ಮೇಲೆ ಹಾಕಿರೋ ಕೇಸಲ್ಲಿ 7 ವರ್ಷದಿಂದ ಕೇಸಲ್ಲಿ 29 ಜನ ವಿಟ್ನೆಸ್ಗಳು ನನ್ನ ಕೇಸಲ್ಲಿ ನಾನೊಬ್ನೇ ಅಕ್ಯೂಸ್ಡ್. ನಿನ್ನೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಲ್ ತಗೊಂಡು ಬಂದೆ. ಅವನು ಅಯೋಗ್ಯ ಅಲ್ಕ. ಇನ್ನೊಂದು ಕೆಲಸ ಹೇಳ್ಬೇಕು, ಇದು ನಿಮ್ ಮುಂದೆನೆ. ಒಂದ್ ದಿವಸ ಇವತ್ತು 2.5 ಲಕ್ಷ ರೂಪಾಯಿ ಫೋನ್, ಅದು ಆವತ್ತಿಗೆ 2012ರಲ್ಲಿ ಗ್ಯಾಲಕ್ಸಿ 2 ಅಂತ ಆಗ್ತಾನೆ ಬಂದಿತ್ತು. ಆ ಹೈ ಎಂಡ್ ಫೋನು ಅದು ನನ್ ಕದ್ಬಿಟ್ರು. ಎಲ್ಲಿ? ಚಿತ್ರದುರ್ಗ ನಾಯಕನಹಟ್ಟಿಲಿ ಸಂತೆನಲ್ಲಿ ಹೋಗಿ ಅಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಕೊಟ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಕಳ್ಳ ನನಗೆ ಏನೇನೋ ಯಾಮರ್ಸ್. ನಾನೇ ಚೆನ್ನಾಗಿ ಬರೀತೀನಿ, ನಾನು ಒಬ್ಬ ರೈಟರು ಕೂಡ. ಒಳ್ಳೆ ಕರೆಕ್ಟ್ ಆಗಿ ಏನೇ ನಡೆದಿತ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ, ಸರ್ ಇದು ಕಳ್ಳತನ ಆಗಿದೆ ಅಂತ ಬರಿಬೇಡಿ ಸರ್, ನಾಪತ್ತೆ ಆಗಿದೆ ಅಂತ ಬರೆದ್ಬಿಡಿ ಅಂತ. ನನಗೆ ಗೊತ್ತೇ ಇರ್ಲಿಲ್ಲ. ನಾಪತ್ತೆ ಆಗಿದ್ರೆ ನೀವು NCR ಹಾಕ್ತೀರಾ, ಕಳ್ಳತನ ಅಂದ್ರೆ FIR ಹಾಕ್ಲೇಬೇಕಲ್ವಾ? ಅವ್ನು ಹಲ್ಕ ತಾನೆ, ಅವನು ಸಿಕ್ಕರೆ ಓದಿತೀನಿ ಅವನಿಗೆ. ಇನ್ಸ್ಪೆಕ್ಟರ್ ಅಂತ ಹೇಳ್ರಪ್ಪ, ಅದರಲ್ಲಿ ನಾವು ಅವ್ರ ಡಿಸಿಗ್ನೇಷನ್ ಇರುತ್ತೆ, ಗೌರವ ಕೊಡಿ ಅದಕ್ಕೆ. ಎಲ್ಲಿ ನಾನು ಅರಬ್ಬನ ಇಲಾಖೆಯಿಂದನೋ ಅಥವಾ ಬ್ರಿಟಿಷರು ಬಿಳಿ ಸಾಹೇಬನ ಕರಿ ಸಾಹೇಬನ, ಯಾವ ಸಾಹೇಬ? ಇನ್ಸ್ಪೆಕ್ಟರ್ ಇರ್ಲಿ ಪಾಪ, ಅವ್ರೊಬ್ಬರೇ ಇರೋದು, ಒಬ್ಬರದು. ಆದ್ರೆ 5 ಜನ SIಗಳಿಲ್ಲ ಅಂದ್ರೆ ಹೆಂಗೆ? ಎಲ್ರು ಯಾವ? ಎಲ್ಲಿ? ಎಷ್ಟು ದೂರ? ಯಾರಾದ್ರು ನಮ್ಮವ್ರು ಇದಾರೆ ಆ ಕಡೆ? ನಿಜಕ್ಕೂ ನಡೀತಿದ್ಯಾ? ಯಾರ್ಯಾರು ಜನಸಂಪರ್ಕ ಸಭೆಗೆ ಸ್ವಲ್ಪ ACP DCP ಎಲ್ಲ ಬರ್ತಾರಲ್ಲ? ಇಲ್ಲ ಅಂದ್ರೆ ಅದು ರೆಗ್ಯುಲರ್ ಆಗಿ ಸಬ್ ಡಿವಿಷನ್ ವೈಸ್ ಮಾಡ್ತಾರಲ್ಲ, ಒಂದೊಂದು ಟೈಮಲ್ಲಿ ಒಂದೊಂದು ಕಡೆ ಹೋಗ್ತಾರೆ ACP ಸರ್. ಲಾಸ್ಟ್ ಟೈಮ್ ಬಂದಿದ್ರು, ಈ ಟೈಮ್ ಇವತ್ತಿಲ್ಲ. ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ಇದಾರೆ ಅಲ್ಲಿ. ಯಾವ ಎಲ್ಲಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಹೊರಗಡೆನಾ? ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲ ಯಾವ್ದೋ ಒಂದು ಜಾಗ ನೋಡಿರ್ತಾರೆ ಅಲ್ಲಿ. ಜಾಗ ಇಲ್ಲಿ ಯಾವ್ದು? ಮಲೇಶ್ಪಾಳ್ಯದಲ್ಲಿ ನೋಡಿ ಕೊಡ್ರಪ್ಪ, ಯಾರಾದ್ರೂ ಒಬ್ರು ನೋಡೋಣ. ನಿಜಕ್ಕೂ ಇವರು ಹೋಗಿರ್ತಾರ, ಮಾಡ್ತಾರ, ಅದು ನಮಗೆ ದಾರಿ ತಪ್ಪಿಸೋದಕ್ಕೆ ಕೇಳ್ತಾರ? ಇವೆಲ್ಲ ಸಾಮಾನ್ಯ ಅಲ್ವಾ? ಇವರು ಚೆನ್ನಾಗಿ ದಾರಿ ತಪ್ಪಿಸಿದ್ದಾರೆ ಸರ್. ಅವತ್ತು ಅಷ್ಟೆಲ್ಲ ಕನ್ನಡ ಪರ ಹೋರಾಟಗಾರರು ನಾವು, ನಮ್ಮವರು ಒಂದು 50 ಜನ ನಾವಿಲ್ಲಿ ಇದ್ದೀವಿ, ಆ ದಿನ ಬಂದಿದ್ದೀವಿ. ಈ ಪ್ರಕರಣನ ಗಂಭೀರವಾಗಿ ಏನು ತಗೋತಿಲ್ಲ, ಅದನ್ನ ಬಿಡುಗಡೆ ಮಾಡ್ತೀವಿ. ವಿಕಾಸ್ನ ಏನು ಕೋರ್ಟ್ಗೆ ಸಬ್ಮಿಟ್ ಮಾಡಲ್ಲ, ಏನು ಪ್ರೊಸೀಜರ್ ಮಾಡ್ತೀವಿ, ಬಿಡ್ತೀವಿ ಅಂತ ಹೇಳಿದ್ರು. ಸರಿ ಬಿಟ್ರೆ ಆಯ್ತು, ಹಂಗಾರೆ ನಾವೇನಿಲ್ಲ ಅಗತ್ಯ ಇಲ್ಲ ಅಂತ ನಾನು ಕೇಳ್ದೆ. ಇಲ್ಲ ಏನು ಅಗತ್ಯ ಇಲ್ಲ, ನೋಡ್ಬೋದು ಅಂತ. ಸರಿ ಅದನ್ನ ಬಿಟ್ಬಿಟ್ರೆ ನಾವು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲಿ ಸಿಗ್ತಾರೆ ಹೇಳಿ, ಬಿಟ್ಬಿಡಿ ಅಂತ ಅಂದ್ರು. ಇಲ್ಲ ಕರ್ಸೋಣ, ಇಲ್ಲಿ ಕರ್ಸ್ತೀವಿ ರೀ, ಹಂಗಾರೆ ಅಲ್ಲಿ ಮಾಜೂರು ಮಾಡ್ತಾ ಇದ್ರೆ ಕರ್ಸ್ತೀವಿ, ಇಲ್ಲೇನೆ ಮಾತಾಡ್ಸ್ಕೊಂಡು ಹೋಗಿರಂತ ಹೇಳಿದ್ರು. ನಾವೆಲ್ಲ ಇಲ್ಲಿ ಕಾಯ್ತಾ ಕುತ್ಕೊಂಡಿದ್ದೀವಿ. ಇವ್ರು ಎಷ್ಟು ಪೊಲೀಸರು ಎಷ್ಟು ಯಾಕೆಲ್ಲ ಆತರ ಬುದ್ಧಿ ತೋರಿಸ್ತಾರ ಗೊತ್ತಿಲ್ಲ. ಈಗಾಗಲೇ ಜನರಿಗೆ ಇವ್ರ ಬಗ್ಗೆ ವಿಶ್ವಾಸ ಇಲ್ಲ. ಇನ್ನೊಂದು ವರ್ಷ ವಿಶ್ವಾಸ ಮೂಡಿಸುವಂಗೆ ನಡ್ಕೋಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬರ್ತಾ ಇಲ್ಲ. ಸರಿ ಕರ್ಸ್ತೀವಿ ಅಂತ ಹೇಳಿದವರು ನಾವಿಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ. ಇಷ್ಟೊಂದು ಜನರು ಎಲ್ಲ ಇವರೆಲ್ಲ ನಾವೆಲ್ಲ ಯಾಕೆ ಏನ್ ನಮ್ಮನೆ ಕೆಲಸ ಬಂದಿದ್ದೀವ? ಅವತ್ತು ಅಷ್ಟೇ 100 ಜನರು ಕೆಲಸ ಬಿಟ್ಟು ಪಾಪ ಕನ್ನಡಿಗರಿಗೆ, ಕನ್ನಡಿಗ ಅಸ್ಮಿತೆಗೆ ಧಕ್ಕೆ ಆಗಿದೆ ಅಂತೇಳಿ ಬಂದಂತ ಜನರು ಅವರೆಲ್ಲ ಪಾಪ ಇಲ್ಲಿ ಆಚೆ ಕಡೆ ಕುತ್ಕೊಂಡಿದ್ದಾರೆ. ಇವ್ರ ಪಾಡಿಗೆ ಇವರು ಅವ್ನ ಹುಡುಗನ್ನ ಅಲ್ಲೇ ಬಿಟ್ಟು ಅಲ್ಲೇ ಕಳಿಸಿ ಬಸ್ ಹಸಿ ಕಳಿಸ್ಬಿಟ್ಟಿದ್ದಾರೆ ಇವರೇ ಪೊಲೀಸರು. ಕರ್ಕೊಂಡ್ಬರ್ತೀನಿ ಅಂತ ಇವ್ರು ಅಲ್ಲೇ ಇದೆ, ಅವ್ರ ಅಮ್ಮನೂ ಇಲ್ಲೇ ಇದ್ರು. ನಾವು ಬಂದಾಗೆಲ್ಲ ಅವ್ರ ಅಮ್ಮನ ಪೊಲೀಸ್ ಯಾವ ಕರ್ಕೊಂಡ್ರು ಗೊತ್ತಿಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಖುದ್ದಾಗಿ ನನಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ಬಂದಂತ ಕಮಿಷನರ್ಗಳಲ್ಲಿ ಇವತ್ತಿನ ದಯಾನಂದ್ ಅಂತ ಏನ್ ಕಮಿಷನರ್ ಇದ್ದಾರೆ, ಒಳ್ಳೆ ಡೀಸೆಂಟು, ಜನರಿಗೆ ವಿಶ್ವಾಸ ಮೂಡಿಸುವಂತ ಕೆಲಸನ ರೆಗ್ಯುಲರ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಸ್ಪಿರಿಟ್ ತಕ್ಕನಾಗೆ ನಾವು ಪ್ರಾಮಾಣಿಕರು, ದಕ್ಷರು ಅಂದ್ಕೊಂಡಿದ್ವಿ. ನೀವು ಕೆಳ ಹಂತದ ಅಧಿಕಾರಿಗಳು ನಡ್ಕೊಳ್ಬೇಕು ಅಲ್ವೇನಪ್ಪ? ನೀವು ನಾನು ನಿಮ್ಗೆಲ್ಲ ಇದು ನಾವು ಎಲ್ರಿಗೂ ಲೈವಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ DCPಗಳು, ACPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, SIಗಳು ಎಲ್ಲರೂ ಆ ಥರಕ್ಕೆ ನಡ್ಕೊಂಡಾಗ ನಿಮ್ಮ ಇಲಾಖೆಗೆ ಒಂದು ಗೌರವ ಬರುತ್ತೆ. ಅವರು ಪ್ರತಿನಿತ್ಯ ನನ್ಗೆ ಗೊತ್ತಿದ್ದಂಗೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಆದ್ರೂ ಪ್ರೆಸ್ ಮೀಟ್ ಮಾಡಿ ಏನೇನಾಗ್ತಾ ಇದೆ ಅಂತ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಆ ಥರದ್ದು ಸಾಧ್ಯವಾದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳ್ಬೇಕು. ಏನು ಕಾನೂನು ಸುವ್ಯವಸ್ಥೆ ಪೊಲೀಸರು ಇರೋದು ಏನಮ್ಮ? ನಿಮ್ಗೇನ್ ಪಾಠ ಮಾಡಿದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಂದ್ಸಲ ಒಂದು 10 ದಿವಸ ವಿಪರ್ಶನಕ್ಕೆ ಹೋಗಿದ್ದೆ, ಒಂದು 7 ವರ್ಷದಿಂದ, ಇಲ್ಲಿ ಚನ್ನಪಟ್ಟಣದಲ್ಲಿ. ಅಲ್ಲಿ ಯಾವುದು ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ರಾಮರೆಡ್ಡಿ ಈ ಕಡೆ ಬಂದ್ರಿ ಮಾತಾಡುವಾಗ. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಅಲ್ಲಿ ಟ್ರೈನಿಂಗ್ ಕೊಡೋರು ಎಂತ ಅಯೋಗ್ಯರಿದ್ರು ಅಂತ ನಾನು ನೋಡ್ಬಿಟ್ಟು ತುಂಬಾ ಬೇಸರ ಆಗ್ಬಿಡ್ತು ನನಗೆ. ಹಾಗಾಗಿ ನಿಮ್ಗೇನ್ ಪಾಠ ಮಾಡ್ತಾರೋ ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಪೊಲೀಸರು ಏನ್ ಜವಾಬ್ದಾರಿ ಅಂದ್ರೆ, ಯಾರದಾದ್ರೂ ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಯಾರಾದ್ರೂ ದಮನ ಮಾಡಿದ್ರೆ, ಆ ದಮನಿತ ವ್ಯಕ್ತಿ ಸಂತ್ರಸ್ತ ಇದ್ದಾನೆ, ಆತನ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ನೀವಿರೋದು. ನೀವೇ ದಮನ ಮಾಡೋದಲ್ಲ. ನನ್ನ ಹಕ್ಕುಗಳನ್ನ ದಮನ ಮಾಡಿದಾರೆ ಅಂದ್ರೆ ನನ್ನ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ. ಸುವ್ಯವಸ್ಥೆ ಅಂದ್ರೆ ಏನು? ಕೊಲೆಗಡುಕರಿರ್ತಾರೆ, ಅತ್ಯಾಚಾರಗಳಿರ್ತಾರೆ, ಕಳ್ಳರಿರ್ತಾರೆ, ದರೋಡೆಕೋರರಿರ್ತಾರೆ. ಅಂತವ್ರಿಗೆಲ್ಲ ಹಿಡಿದು ಪಾಠ ಕಲಿಸಿ ಶಿಕ್ಷೆ ಕೊಡಿಸುವಂತದ್ದು ಮಾಡಿ, ಯಾವುದೇ ದೊಂಬಿಗಳಾಗದೆ ಇರೋಂಗೆ, ಶಾಂತಿ ಸುವ್ಯವಸ್ಥೆ ಕರಡದೆ ಇರೋಂಗೆ ನೋಡ್ಕೊಳ್ಳೋದು. ಇವೆರಡು ಕೆಲಸ ಲಾ ಅಂಡ್ ಆರ್ಡರ್ ಅಂದ್ರಲ್ವಾ? ಏನ್ ಮಾಡ್ತಾ ಇದ್ದೀರಾ? ಆ ಥರದ್ದೆಲ್ಲೂ ಕಾಣಿಸ್ತಾ ಇಲ್ಲ ನಮಗೆ.
ನಿಮ್ಮ ಆಫೀಸ್ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೆ ಹೆಲ್ಮೆಟ್ ಹಾಕೊಳ್ದೇ ಇರೋರು, ಪುಂಡ್ರು, ಪೋಖ್ರಿಗಳು, ಅದೇನಂತಾರೆ ಪೋಖ್ರಿಗಳು, ಇನ್ನೊಂದೇನಪ್ಪ ಪುಡಾರಿಗಳು, ಇನ್ನೊಂದೇನೋ ಪದ ಬರುತ್ತೆ, ರೋಡಿಗಳು, ಈಗ ಇನ್ನೊಂದೇನೋ ಪದಪ್ಪ ಎಲ್ಲ ಹೆಂಗಂದ್ರೆ ಪೊರ್ಕಿಗಳು. ಹೆಂಗಂದ್ರೆ ಹಂಗೆ ಏನು ಹೆಲ್ಮೆಟ್ ಹಾಕಲ್ಲ, ಸೀಟ್ ಬೆಲ್ಟ್ ಕಾರು ಹಾಳಾಗ್ ಗೊತ್ತಾಗಲ್ಲ. ನಿಮ್ಮ ಆಫೀಸ್ ನಿಮ್ ಸ್ಟೇಷನ್ ಮುಂದೆನೆ ವೀಲಿಂಗ್ ಮಾಡ್ತಾರೆ. ಯಾರಿಗಾದ್ರು ಇವನು ನಮ್ಮನ್ನೇ ಧಿಕ್ಕರಿಸಿ ತರ ಮಾಡ್ತಾ ಇದ್ದಾನೆ, ಇವ್ರಿಗೆ ನಾವು ಪಾಠ ಕಲಿಸ್ಬೇಕು, ಶಿಕ್ಷೆ ಕೊಡಬೇಕು, ಇದಾಗದೇ ನೋಡ್ಕೊಳ್ಬೇಕು. ನಮಗೆ ಆಚೆ ಹೋಗೋದಿಕ್ ಕಾಲಿಡೋದಿಕ್ ಭಯ ಆಗುತ್ತೆ ನಮ್ಮಂತವ್ರಿಗೆ. ಯಾವನೋ ತಲೆ ಕೆಟ್ಟವನು ಪೋಖ್ರಿ, ಇನ್ನೊಂದು ಪೊರ್ಕಿ, ಯಾವನೋ ವೀಲಿಂಗ್ ಮಾಡ್ಕೊಂಡು ಕುಡ್ಕೊಂಡು ಗಾಂಜಾ ಹಾಕೊಂಡು ಹೊಡ್ಕೊಂಡು ಬಂದು ಎಲ್ಲಿ ಗುದ್ಬಿಡ್ತಾನೋ ನಮ್ಗೆ ಅಂತ ಆಗಿಲ್ವಾ? ಅಲ್ಲೆಲ್ಲ ಒಂದ್ಸಲ 5-4 ವರ್ಷದಿಂದ ಯಲಹಂಕದಲ್ಲಿ ಆಯ್ತು ಇಲ್ವಾ? ಯಾರೋ ಇಬ್ರು ಹೋಗಿ ಪಾಪ ನಿಂತಿದ್ದವ್ರು ಹೊಡೆದ್ಕೊಂಡು ಹಾಕ್ಬಿಟ್ರು ಮೂವರ್ನ, ಇವ್ರು ಬಿಲ್ಲಿಂಗ್ ಮಾಡಿ. ಕಣ್ಣು ಮುಂದೆ ಕಾಣಿಸುತ್ತೆ. ಲಾ ಅಂಡ್ ಆರ್ಡರ್ ಎಲ್ಲ ಆಗ್ತಾ ಇದೆ. ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ದುರ್ದೈವದ ವಿಚಾರ ಏನು ಅಂದ್ರೆ, ಪೊಲೀಸರೇ ಲೋಕಲ್ ಯಾರು ಪಿಕ್ ಪಾಕೆಟ್ ಜೊತೆ, ಲೋಕಲ್ ಕಳ್ತನ ಮಾಡೋರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಡ್ರಗ್ಸ್ ಪೆಡ್ಲರ್ಸ್ ಜೊತೆ ಇವ್ರಿಗೆ ಯಾರು ಸಂಪರ್ಕ ಇರುತ್ತೆ. ಲೋಕಲ್ ಬ್ರಾಥೆಲ್ಸ್ ಎಲ್ಲೆಲ್ಲಿದೆ, ವೇಶ್ಯಾವಾಟಿಕೆ ಗೃಹಗಳು ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ. ರೆಗ್ಯುಲರ್ ಕಸ್ಟಮರ್ಸೇ ಇವ್ರ ಹತ್ರ ಬಂದು ಕೇಳ್ಕೊಂಡು ಹೋಗ್ತಾರೆ. ಈ ತರದ ಪರಿಸ್ಥಿತಿ ಇದೆ. ನಿಜಕ್ಕೂ ದಯವಿಟ್ಟು ಅವ್ರು ಯಾರೋ ನಾವು ಪರವಾಗಿಲ್ಲ, ಏನ್ ನಡೆಯುತ್ತೆ, ನಾವೆಲ್ಲ ಬಂದಿದೀವಿ, ನಾಳೆನೂ ಬೇಕಾದ್ರೆ ಬರ್ತೀವಿ. ಏನ್ರಪ್ಪ ನೀವೆಲ್ಲ ಪೊಲೀಸರನ್ನ? ಇವ್ರು ನೋಡೋಣ ಅಣ್ಣ, ಇವ್ರಿಗೆ ನೀವು ಕರೆಮನ್ನ ಕೈ ಮುಗಿತಿಲ್ರಪ್ಪ ಪ್ಲೀಸ್. ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಅನ್ಯಾಯನ, ಮೋಸನ, ಕಳ್ಳರನ್ನ ಹಿಡೀರಪ್ಪ, ಮೋಸಗಾರನ್ನ, ದುಷ್ಟರನ್ನ ಮಾಡ್ರಪ್ಪ. ಆದ್ರೆ ನಮಗೂ ಗೊತ್ತಿದೆ ನಿಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಲವೊಬ್ರು ನಿಮ್ಮ ಇಲಾಖೆಲ್ಲ ಕೆಲವೊಬ್ರು ಬಿಡಲ್ಲ ಅಂತ. ಆಮೇಲೆ ಲೋಕಲ್ ಪುಂಡ್ರು, ಪೋಖ್ರಿಗಳು, ಪುಡಾರಿಗಳು, 5 ಬೆಳ್ಳಗೆ ಉಂಗ್ರ ಹಾಕೊಂಡು ಕುದ್ಗೆ ನಾಯಿ ಚೈನ್ ಹಾಕೊಂಡು ರಾಜಕಾರಣಿ ಅಂತ ಓಡಾಡ್ತಾರಲ್ಲ, ಅವರು ನಿಮ್ಮನ್ನು ಬಿಡಲ್ಲ. ಆದ್ರೆ ನೀವು ನಿಮ್ಮ ಯಾವ್ದಕ್ಕೆ ಸಂವಿಧಾನಕ್ಕೆ ನೀವು ನಿಷ್ಠರಾಗಿರ್ಬೇಕು, ವ್ಯಕ್ತಿಗಳಿಗಲ್ಲ. ಕಾನ್ಸ್ಟಿಟ್ಯೂಷನ್ ಮೇಲೆ ನೀವು ಪ್ರಮಾಣ ವಚನ ತಗೊಳ್ಳೋದು. ನಮ್ಮ ಅಪ್ಪನ ಮೇಲೆ, ನಮ್ಮ ತಾತನ ಮೇಲೆ, ನಮ್ಮ ಅಜ್ಜಿ ಮೇಲೆ, ಇನ್ಸ್ಪೆಕ್ಟರ್ ಮೇಲೆ ಅಥವಾ ಮುಖ್ಯಮಂತ್ರಿ ಮೇಲೆ ಅಲ್ಲ ಪ್ರಮಾಣ ವಚನ ತಗೊಳ್ಳೋದು. ನಾನು ಈ ದೇಶದ ಸಂವಿಧಾನಕ್ಕೆ ಬದ್ಧನಾಗಿ ಕರ್ತವ್ಯ ಅಲ್ವೇನಪ್ಪ? ಸಂವಿಧಾನ ಅಂತ ಪದ ನಿಮ್ಮ ಪ್ರಮಾಣ ವಚನದಲ್ಲಿ ಬರುತ್ತೋ ಇಲ್ವಾ? ತೋರಿಸಬೇಕಾಗಿರೋದು ಯಾವ್ದಕ್ಕೆ ನಿಷ್ಠೆ ನಾವು? ಯಾವ್ದಕ್ಕಪ್ಪ? ನೀವು ಪ್ರಾಮಾಣಿಕವಾಗಿರೋದ್ರಿಂದ ಇದೀರ ಅಂತ ಕಾಣಿಸುತ್ತೆ. ಇಲ್ಲದ್ರೆ ಇನ್ನು ಹೆಂಗೆಂಗೋ ಇರಬೇಕಾಗಿತ್ತು. ಸಂವಿಧಾನಕ್ಕೆ ಬದ್ಧರಾಗಿರ್ತೀರ, ಯಾವ್ದು ಬದ್ಧರಾಗಿರ್ತೀರ ಕೇಳಿದ್ದು ಸಂವಿಧಾನಕ್ಕೆ. ಲೋಕಲ್ ಪುಡಾರಿಗಳು, ಪುಂಡ್ರು, ಈಗ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ಏನೇನಾಗ್ಬಿಟ್ಟು ನಮ್ಗೆ ಗೊತ್ತಿದೆ. ನಾವು ಕೇಳೋದಿಷ್ಟೇ, ಬಡವರ ಹಕ್ಕುಗಳನ್ನ ಕಾಪಾಡಿ, ನಿಮ್ಮನ್ನ ಕಾಪಾಡುತ್ತೆ. ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಧರ್ಮೋ ರಕ್ಷತೆ ರಕ್ಷಿತ. ಧರ್ಮ ಅಂದ್ರೆ ಏನು? ಯಾವ ನಾವು ಕಿತ್ತಾಡ್ತೀವಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಅದೆಲ್ಲ ಧರ್ಮ. ನ್ಯಾಯ, ನೀತಿ, ಧರ್ಮ ಅಂತೀವಲ್ವಾ, ಅದು ಯಾವನು ನ್ಯಾಯ ನೀತಿಯನ್ನು ಎತ್ತಿಡಿತಾನೋ ಅವನ್ನ ಅದೇ ನ್ಯಾಯ ನೀತಿ ಇವತ್ತೆಲ್ಲ ನಾಳೆ ಕಾಪಾಡುತ್ತೆ ಅಲ್ವಾ? ದಯವಿಟ್ಟು ಏನವ ದೇವಮ್ಮ ಮಾಡೋಣ. ನೀವು ಇನ್ನು ಮುಂದೆ ಬೆಳಿಬೇಕು, ಧೈರ್ಯವಾಗಿ ಕೆಲಸ ಮಾಡಿ. ನಾವು ಕಾಯ್ತೀವಿ, ಸ್ವಲ್ಪ ಹೊತ್ತು ಬಂದ್ರೆ ಮಾತಾಡ್ತೀವಿ. ಆದ್ರೆ ನೀವೆಲ್ಲ ಸ್ವಲ್ಪ ಎಲ್ಲ ಕಾನ್ಸ್ಟೇಬಲ್ಗಳೆಲ್ಲ ಧೈರ್ಯವಾಗಿ ಮಾಡ್ತೀವಿ. ತುಂಬಾ ಅಸಹ್ಯ ಆಗ್ಬಿಟ್ಟಿದೆ ಪೊಲೀಸ್ ವ್ಯವಸ್ಥೆ. ಹೌದಾ ಇಲ್ವಾ? ಎಲ್ಲರೂ ಇಲ್ಲ, ಆದ್ರೆ ಕೆಲವರು ಇದ್ರು ಸಾಕಲ್ವಾ? 70% ಜನ ಪೊಲೀಸ್ ಒಳ್ಳೆಯವರಿದ್ದಾರೆ. ಈ 30% ಜನ ಮಾಡೋ ಅತ್ಯಾಚಾರ, ಅನಾಚಾರ ಸಾಲದ? 30% ತಪ್ಪು ಮಾಡಿದಾಗ ಅದಕ್ಕೆ ಕಾನೂನು ಶಿಕ್ಷೆ ಕೊಟ್ಟಿದೆ. ನಿನ್ನೆ ತಾನೇ ನಾನು ಒಬ್ಬ ಪೊಲೀಸ್ ಕಳ್ಳ ಪೊಲೀಸ್, ಅವನು ಅಯೋಗ್ಯ, ನನ್ನ ಮೇಲೆ ಹಾಕಿರೋ ಕೇಸಲ್ಲಿ 7 ವರ್ಷದಿಂದ ಕೇಸಲ್ಲಿ 29 ಜನ ವಿಟ್ನೆಸ್ಗಳು ನನ್ನ ಕೇಸಲ್ಲಿ. ನಾನೊಬ್ನೇ ಅಕ್ಯೂಸ್ಡ್. ನಿನ್ನೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬೇಲ್ ತಗೊಂಡು ಬಂದೆ. ಅವನು ಅಯೋಗ್ಯ, ಹಲ್ಕ. ಇನ್ನೊಂದು ಕೆಲಸ ಹೇಳ್ಬೇಕು, ಇದು ನಿಮ್ ಮುಂದೆನೆ. ಒಂದ್ ದಿವಸ ಇವತ್ತು 2.5 ಲಕ್ಷ ರೂಪಾಯಿ ಫೋನ್, ಅದು ಆವತ್ತಿಗೆ 2012ರಲ್ಲಿ ಗ್ಯಾಲಕ್ಸಿ 2 ಅಂತ ಆಗ್ತಾನೆ ಬಂದಿತ್ತು. ಆ ಹೈ ಎಂಡ್ ಫೋನು. ಅದು ನಾನು ಕದ್ಬಿಟ್ರು. ಎಲ್ಲಿ? ಚಿತ್ರದುರ್ಗ ನಾಯಕನಹಟ್ಟಿಲಿ ಸಂತೆನಲ್ಲಿ ಹೋಗಿ, ಅಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಕೊಟ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಕಳ್ಳ ನನಗೆ ಏನೇನೋ ಯಾಮರ್ಸ್. ನಾನೇ ಚೆನ್ನಾಗಿ ಬರಿತೀನಿ, ನಾನು ಒಬ್ಬ ರೈಟರು ಕೂಡ. ಒಳ್ಳೆ ಕರೆಕ್ಟ್ ಆಗಿ ಏನೇ ನಡೆದಿತ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ, ಸರ್ ಇದು ಕಳ್ಳತನ ಆಗಿದೆ ಅಂತ ಬರಿಬೇಡಿ ಸರ್, ನಾಪತ್ತೆ ಆಗಿದೆ ಅಂತ ಬರೆದ್ಬಿಡಿ ಅಂತ. ನನಗೆ ಗೊತ್ತೇ ಇರಲಿಲ್ಲ. ನಾಪತ್ತೆ ಆಗಿದ್ರೆ ನೀವು NCR ಹಾಕ್ತೀರಾ, ಕಳ್ಳತನ ಅಂದ್ರೆ FIR ಹಾಕ್ಲೇಬೇಕಲ್ವಾ? ಅವ್ನು ಹಲ್ಕ ತಾನೆ, ಅವನು ಸಿಕ್ಕರೆ ಓದಿತೀನಿ ಅವನಿಗೆ, ಕಾಲಲ್ಲಿ ಇರೋ ತಗೊಂಡು ಬಾರಿಸ್ತೀನಿ ಅವನಿಗೆ. ವ್ಯತ್ಯಾಸ ಇಲ್ಲ. ಕಳ್ಳತನ ಆಗ್ಬಿಟ್ಟಿದೆ, ಪಿಕ್ ಪಾಕೆಟ್ ಆಗ್ಬಿಟ್ಟಿದೆ. ನನ್ಗೆ ಹಂಗ್ ಮಾಡಿ ನಾವು ಏನೇನೋ ಕಷ್ಟಪಟ್ಕೊಂಡು ಬಂದ್ವಿ ಅವತ್ತು. ಈಗೆಲ್ಲ ಮಾಡಿದಾರಲ್ಲಣ್ಣ, ಚಿಟ್ಕೆನಲ್ಲಿ ಹೊಡಿಯೋಂಗ್ ಹುಡುಕ್ಬೋದಿತ್ತು ಆ ಫೋನ್ ನಾವು. ಅದಕ್ಕೇನಪ್ಪ ನಮ್ಮಂತವ್ರಿಗೆ ವಿದ್ಯಾವಂತರು, ಅವೇನೋ ಅಕ್ಷರಸ್ಥರು, ವಿದ್ಯಾವಂತರು ಇಲ್ವಾ ನೀವ್ ಹೇಳ್ಬೇಕು. ಅಕ್ಷರಸ್ಥರು ಅಷ್ಟೋ ಅಕ್ಷರ ಜ್ಞಾನ ಇರುವಂತವ್ರಿಗೆ ಈಗ ಮೋಸ ಮಾಡ್ತಾರೆ ಅಂದ್ರೆ, ಬಡವ್ರು ಬಂದ್ರೆ ನ್ಯಾಯ ಸಿಗುತ್ತಾ? ಒಳ್ಳೇದು. ಏನ್ ಹೆಸರು? ಶರಣಪ್ಪ. ಯಾವೂರು? ಕೊಪ್ಪಳ. ಇಬ್ರು ಒಂದೇ ಅವಿಭಜಿತ ರಾಯಚೂರು ಜಿಲ್ಲೆಯವರು. ಪ್ರಾಮಾಣಿಕವಾಗಿ ಮಾಡ್ರಿ. ಬೆಂಗಳೂರಿಗೆ ಒಂದು ಗೌರವ ಘನತೆ ತನ್ನಿ. ನಿಮ್ಮ ಕಮಿಷನರ್ ಪರವಾಗಿಲ್ಲ,
ಪ್ರಾಮಾಣಿಕವಾಗಿರೋರು. ನನಗಂತೂ ಗೌರವ ಇದೆ ಅವ್ರ ಬಗ್ಗೆ, ಬೇರೆ ವಿಚಾರ ನನಗೆ ಗೊತ್ತಿಲ್ಲ. ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅವ್ರು ಗೌರವ ತರೋ ಹಾಗೆ ನಿಮ್ಮ DCPಗಳು ACPಗಳು ನೀವು ಮಾಡಿ. ಈಗ ನೋಡಿ, ಇದಂತೂ ಹೈ ಪ್ರೊಫೈಲ್ ಕೇಸ್. ಅವನ್ನ ಅಮಾಯಕನ್ನ ಎತ್ತಾಕೊಂಡು ಬರೋದಕ್ಕೆ ತೋರಿಸಿದಂತ ಮುತುವರ್ಜಿ ಇವನ್ ನಿಜಕ್ಕೂ ಒಡೆದು ಬಡದು ಆ ವಿಡಿಯೋ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನು ಒಂದು 14 ದಿವಸ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬಿಡ್ತಿದ್ನಲ್ಲ. ಅಲ್ಲಮ್ಮ, ಏನ್ ಹೇಳುತ್ತೆ ಸಂವಿಧಾನ ಅಥವಾ ನ್ಯಾಯ ಏನ್ ಹೇಳುತ್ತೆ? ಎಷ್ಟು ಜನ ನಿರಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗ್ಬಾರ್ದು ಅಂತ ಅಲ್ವ ಹೇಳೋದು? ನೀವು ಪೊಲೀಸ್ರನಾ? ಅವರು ಅಲ್ವಾ? ನಾನು ಹೇಳ್ತಿರೋ ನಿಮ್ಗೆ ಅರ್ಥ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಏನೋ ಇಂಥವು ಯಾರೋ ಭಾಷಣ ಮಾಡ್ತಾನೆ ಅಂದ್ಕೊಂಡಿರ್ಬೇಕು, ಎಲ್ಲ ನಿಮ್ಗೆ ಇನ್ಗ್ರೈನ್ ಆಗಿರ್ಬೇಕು ಒಳಗಡೆ. ನಾವೇನಾದ್ರು ನಮಗೇನು ಸ್ವಂತ ಯಾವ್ದಾದ್ರು ನಮ್ಮವ್ರು ಬಂದು ನಮ್ಮನ್ನು ಯಾವ್ದೋ ಕಳ್ತನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ರೇಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ದರೋಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಬಿಟ್ಬಿಡಿ ಯಾವ್ದಾದ್ರು ಬಂದಿದೀವೇನಮ್ಮ? ನಮ್ಮವ್ರ ಸ್ಟೇಷನ್ ಕಾಲಿಡೋದಿಲ್ಲ ಯಾವ ಕಳ್ಳನ ಪರವಾಗಿ. ಬಂದಿದೇನಪ್ಪ ಕೊಪ್ಪಳ? ಯಾವ್ದಾದ್ರು ನಮ್ಮವ್ರು ಬಂದಿದಾರ? ಯಾವ ಕಳ್ಳರ ಪರವಾಗಿ ಇಲ್ವಲ್ಲ. ಬಂದಿರೋದು ನ್ಯಾಯ ಕೇಳೋದಕ್ಕೆ ದಯವಿಟ್ಟು ನಿಮ್ ಇನ್ಸ್ಪೆಕ್ಟರ್ ಹೇಳಿ, ಶಿವಕುಮಾರ್ ಅವರು ಅಲ್ಲೇ ಇದರಲ್ಲಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದ್ದವ್ರ, ಅವ್ರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಬಂದಿದೆ ನಮ್ಗೆ ಗೊತ್ತಿರೋ ಹಂಗೆ. ಬಟ್ ಅವ್ರು ಇನ್ನೇನೋ ಮಾಡಿದಾರೆ, ಅದ್ರ ವಿಚಾರ ನಾವು ಆಮೇಲೆ ಮಾತಾಡೋಣ. ಆದ್ರೆ ಆ ಚಿನ್ನದ ಪದಕ ಗೌರವ ಸಿಗೋಂಗೆ ಅವನೊಬ್ಬ ಕಳ್ಳ, ಅವನು ಪರಾರಿ ಕುಮಾರ್ ಮೊನ್ನೆ ಚಿನ್ನದ ಪದಕ ಅವ್ನು ಕೊಡ್ಬೇಕಾದ ದಿವಸನೇ ತಪ್ಪಿಸ್ಕೊಂಡು ಹೊಡೋಬಿಟ್ನಲ್ಲ, ಇಲ್ಲಿ ಅನ್ನಪೂರ್ಣೇಶ್ವರಿ ಇದರಲ್ಲಿ. ಇಂಥವ್ರಿಗೆಲ್ಲ ಚಿನ್ನದ ಪದಕ ಸಿಕ್ಬಿಟ್ಟಿದೆ. ಪ್ಲೀಸ್ ಪೊಲೀಸರು ಹೆಮ್ಮೆಯಿಂದ ಏನ್ ಹೇಳಿದ್ರು ಅಲೋಕ್ ಕುಮಾರ್, 55,000 ಸಂಬಳ ನಿಮಗೆ ಸರಿಯಾಗಿ ಒಂದು ಮಾರ್ಚ್ ಪಾಸ್ ಮಾಡಕ್ ಬರಲ್ಲ ಅಂದ್ರು. ಕಮ್ಮಿ ಏನಮ್ಮ ನಿಮಗೆ ತಾಯಿ? 60,000 ಬರ್ತಾ ಇದೆಯಲ್ಲ. ಹೆಮ್ಮೆಯಿಂದ, ಘನತೆಯಿಂದ, ಗೌರವದಿಂದ ಬದುಕಿ, ಸಂಬಳದಲ್ಲಿ ಬದುಕೋದು ಕಲೀರಿ. ನಿಮ್ಮ ಎಷ್ಟೋ ಜನ ತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಕಳ್ಕೊಳ್ಳೋದು ಸುಲಭ. ಎಚ್ಚರ ತಪ್ಪಿದ್ರೆ ನಿಮ್ಮ ಮೇಲೆ ನೀವು ನಾಡು ಕಟ್ಟೋರು, ನಾಡನ್ನು ಕಾಪಾಡೋರು ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಕೂರಿಸಿ ಇಷ್ಟೆಲ್ಲ ಸಂಬಳ ಕೊಟ್ಟು ಜನರು ತೆರಿಗೆ ಹಣದಲ್ಲಿ ಸಾಕ್ತಾ ಇರೋದು. ಅದಕ್ಕೆ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಗೆ ಈ ಕೆಲಸ ಸಿಕ್ಕಿರೋದು. ದಯವಿಟ್ಟು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಬಂದ್ರೆ ಹೇಳ್ರಪ್ಪ, ನಾವು ಕೂತಿದ್ರೆ ಬಂದು ಒಂದು 5 ನಿಮಿಷ ಏನಿಲ್ಲ, ನಮ್ಗೆ ಇವತ್ತು ನಿನ್ನೆ ಕೋರ್ಟ್ದಿಂದೇನೋ ಆಗಿದೆ, ಅದನ್ನು ನೋಡಿದೀವಿ. ಈ ನಾವೇನೋ ಕ್ರಮ ತೆಗೆದುಕೊಳ್ತಾ ಇದ್ವಿ ಏನು ಅಂತ ಹೇಳ್ಬಿಡಿ. ನಮ್ಗೇನು ವಾದ ಇಲ್ಲ, ವಿವಾದ ಇಲ್ಲ. ನಾವೇನೋ ಬೇರೆ ತರದ ಬೇರೆ ಸಮಯ ಆಗಿದ್ರೆ ಹೋರಾಟ ಮಾಡ್ಬೋದಿತ್ತು. ನಿನ್ನೆ ಕೋರ್ಟಿನ ಬಂದಿಲ್ಲ ಅಂದಿದ್ರೆ ನಾವಿನ್ನೂ ಬೇರೆ ಮಾಡ್ತಾ ಇದ್ವಿ. ಇಲ್ಲಿ ಕರ್ಕೊಂಬರೋ ತನಕ ಎದ್ದೋಗಲ್ಲ ಅಂತ. ಇವಾಗ ಏನೋ ಫೋರ್ಸ್ಫುಲ್ ಆಗಿ ರಿಸ್ಟ್ರೈನ್ ಮಾಡ್ಬಿಡಿ ಅಥವಾ ಅರೆಸ್ಟ್ ಮಾಡ್ಬಿಡಿ ಅಂತ ಕೋರ್ಟ್ ಹೇಳಿದೆ. ಆದ್ರೆ ವಿಚಾರಣೆ ಕರಿಬಾರ್ದು, ವಿಚಾರಣೆ ಮಾಡಬಾರ್ದು ಅಂತ ಹೇಳಿದ್ಯಾ? ಇಲ್ಲ. ವಿಚಾರಣೆಯಲ್ಲಿ ನಿಮ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ನೀವು ಅವ್ನ ಅರೆಸ್ಟ್ ಮಾಡೋಂತ ಕ್ರೈಮ್ ಇತ್ತು ಅಂದ್ರೆ ಮಾಡಲೇಬೇಕು ಅಂತ ಹೇಳುತ್ತೆ ಬೇಕಾದ್ರೆ ಕೋರ್ಟ್. ಹಾಗಾಗಿ ಅವ್ರ್ಯಾರು ಇದ್ರೆ ಹೇಳೋ ಒಬ್ಬರಿಗೆ, ಅವ್ರಿಗೆ ಶಿವಕುಮಾರ್ ಅವ್ರಿಗೂ ರವಿಕೃಷ್ಣ ಬಂದಿದ್ದಾರೆ. ಯಾರಾದ್ರೂ ಬಂದು ಅದನ್ನ ಅಪ್ಡೇಟ್ ಮಾಡೋಂಗಿದ್ರೆ ಮಾಡಿ, ಕೇಸ್ ಬಗ್ಗೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಅಂತ ಕೇಳ್ತಿದ್ದಾರೆ. ಅವ್ರು ಕೇಳಿದ್ರೆ ಯಾರಾದ್ರೂ ಹೇಳಿದ್ರೆ ಕೇಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳೋ ಪ್ಲೀಸ್. ನಿಮ್ಗೆಲ್ಲ ಗೊತ್ತಿರಬಹುದು, ವಿನಯ್ ಕುಮಾರ್ ಅಲ್ವಾ ಹುಡುಗ? ಇಲ್ಲೇ ವಿಕಾಸ್, ಇಲ್ಲೇ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ 21 ಅಂದ್ರೆ ಸೋಮವಾರ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಏನು ದೇಶಾದ್ಯಂತ ಚರ್ಚೆಗೆ ಒಳಪಟ್ಟಂತಹ ವಿಚಾರ. ಒಬ್ಬ ಇದೇ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಯುವಕ ಯಾವುದೋ ಒಂದು ಕಾರಿಗೆ ತಗಲಿಸ್ದ ಅಂತೇಳಿ ಆ ಕಾರಲ್ಲಿರೋರು ಬಂದು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆತ ಒಬ್ಬ ಕಾರಿನಲ್ಲಿದ್ದಂತಹ ವ್ಯಕ್ತಿ ಆತ ಪಾಪ ಈತ 2 ವೀಲರ್ ನಿಲ್ಲಿಸ್ತಾ ಇದ್ದವನ್ನ ಬಂದು 2 ವೀಲರ್ನ ಒದ್ದು ಈತನ್ನು ಬೀಳಿಸಿ ಹೋಗ್ತಾನೆ. ಮತ್ತೆ ಈ 2 ವೀಲರ್ ಅಲ್ಲಿ ಹುಡುಗ ಹೋಗಿ ಆತನ್ನ ಯಾಕೆ ನೀನು ಹೊಡೆದೆ ಅಂತೇಳಿ ಆತನಿಗೆ ಒಂದೇಟು ಹೊಡಿತಾನೆ. ಆಮೇಲೆ ಗಲಾಟೆಗಳಾಗುತ್ತಾವೆಲ್ಲ ನಾವು ನೋಡಿದ್ವಿ. ಆದ್ರೆ ಪ್ರವೋಕ್ ಮಾಡಿದ್ಯಾರು, ಮೊದಲು ಹೊಡೆದಿದ್ಯಾರು, ಹಲ್ಲೆ ಮಾಡಿದ್ಯಾರು, ಮತ್ತೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ಯಾರು ಅಂದ್ರೆ ಆ ಕಾರಲ್ಲಿದ್ದ ವ್ಯಕ್ತಿನೇ. ಆದ್ರೆ ಆ ಕಾರಲ್ಲಿದ್ದ ವ್ಯಕ್ತಿ ಅದಾದ ನಂತರ ಹತ್ಕೊಂಡು ಏನು ರಕ್ತ ಎಲ್ಲ ಸುರಿಯೋ ತರಕ್ಕೆ ಅವನ ಮೇಲೆ ಹಲ್ಲೆ ಮಾಡಿದಾಗ, ಹೊಡೆದಾಡಿದಾಗ ಮೂಗೆಲ್ಲ ಅವನಿಗೆ BP ಇತ್ತೋ ಏನಿತ್ತೋ ಸುಡುಗಾಡು ರಕ್ತ ಎಲ್ಲ ಬಂದಿದೆ. ಆದ್ರೆ ಕನ್ನಡಿಗರು ನೀನು ಕನ್ನಡ ಮಾತಾಡು ಅಂತೇಳಿ ಇವನು ನನ್ನ ಮೇಲೆ ಹಲ್ಲೆ ಮಾಡ್ದ ಅಂತೇಳಿ ಲೈವ್ ಅಲ್ಲಿ ಬಂದು, ಅದು ದೊಡ್ಡ ನೀವು ಗೊತ್ತಲ್ವಾ, ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವಂತಹ ಗುಣವೇ ಇವತ್ತು ನಮ್ಮಲ್ಲಿ ಜನರಲ್ಲೂ ಇಲ್ಲ, ಮಾಧ್ಯಮಗಳಲ್ಲೂ ಇಲ್ಲ. ಏನು ತುಂಬಾ ದೊಡ್ಡ ಮಟ್ಟದ ಚರ್ಚೆ ಆಗಿ ಈ ಪೊಲೀಸ್ ಸ್ಟೇಷನ್ಗೆ ಆತ
ಏನು ಅಂದ್ರೆ ನಮ್ಮ ದೇಶವನ್ನ ಕಾಯುವಂತ ಕೆಲಸ ಮಾಡುವ ಒಬ್ಬ ಸೈನಿಕ, ಇಂಡಿಯನ್ ಏರ್ಫೋರ್ಸ್ನ ಒಬ್ಬ ಅಧಿಕಾರಿ ಅಂತ, ವಿಂಗ್ ಕಮಾಂಡರ್ ಅಂತ ಸ್ವಲ್ಪ ಉನ್ನತವಾದ ಹುದ್ದೆ ಇರುವಂತವನು. ಅವನು ಅದನ್ನ ಹೇಳಿದ್ದಕ್ಕೆ ಏನು ಮಿಲಿಟರಿಯವರೆಲ್ಲ ಬಂದು, ಆರ್ಮಿಯವರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು, ಪೊಲೀಸರೆಲ್ಲ ದೊಡ್ಡ ದೊಡ್ಡ ಇದ್ರಲ್ಲಿ ಬಂದು ಅದನ್ನ ಎಲ್ಲೆಲ್ಲಿದ್ದನೋ ಆ ಪಾಪ ಅಮಾಯಕನನ್ನು ಎತ್ತಾಕೊಂಡು ಬಂದು ಅವನ್ನ ಅರೆಸ್ಟ್ ಮಾಡಿ ಇದಾಗಿ ಎಷ್ಟೋ ಒಂದು ದಿವಸ ಎಲ್ಲ ಅರ್ಧ ದಿವಸ ಆದ್ಮೇಲೆ ಕೊನೆಗೆ ಆ ಜಾಗದ ವಿಡಿಯೋ ನೋಡಿದಾಗ ಗೊತ್ತಾಗಿದ್ದು ಎಲ್ಲ ಇವನೇ ಕಳ್ಳ ಕದೀಮ ಶಿಲಾದಿತ್ಯ ಬೋಸ್ ಅನ್ನುವಂತ ಇವನು ಮಾಡಿರೋದು ಅಂತ. ಆದ್ರೆ ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಏನೇನಾಗಿತ್ತು, ಇಡೀ ದೇಶಾದ್ಯಂತ ಕನ್ನಡಿಗರು, ಅಸಹಿಷ್ಣುಗಳು, ಭಾಷಾ ದುರಭಿಮಾನಿಗಳು ಈಗ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ಇವಾಗ ಕನ್ನಡ ಮಾತಾಡು ಅಂತ ಕೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಅಪಪ್ರಚಾರವನ್ನ, ಅಂದ್ರೆ ಕನ್ನಡ ಮಾತಾಡು ಅಂತ ಕೇಳೋದೇ ತಪ್ಪು ಅನ್ನುವಂತಹದನ್ನ ಸೇರಿಸಿ ದುರಹಂಕಾರದ ವಿಚಾರಗಳನ್ನ ಮಾತಾಡಿ ಬಹಳ ಅವಮಾನ ಆಗುವಂತಹ ರೀತಿಯಲ್ಲಿ ನಡೆದುಕೊಂಡ್ರು. ಆದರೆ ತದನಂತರ ಇಲ್ಲೆಲ್ಲ ರಾತ್ರಿ ಎಲ್ಲ ಬಿಡದಿರ ಆತನ್ನ ಇಲ್ಲೇ ಇಟ್ಕೊಂಡಿದ್ದಾಗ ಅನೇಕ ಕನ್ನಡಪರ ಸಂಘಟನೆಗಳು, ನಮ್ಮ KRS ಪಕ್ಷದವರು ಬಂದು ಇಲ್ಲಿ ಧರಣಿ ಕೂರೋತರಕ್ಕೆ ಮಾಡಿ ರಾತ್ರಿಯಲ್ಲಿನೇ ಆತನಿಗೆ ಒಂದು ರೀತಿಯಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ರು ಬಿಡೋ ತರಕ್ಕೆ ಅದು ಗದ್ದು ಮುಚ್ಚಿ ಕಳಿಸಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸರು ಬಹಳ ಆಡಿದ್ದಾರೆ. ಸಾಧ್ಯವಾದಷ್ಟು ಇದನ್ನ ಮುಚ್ಚಾಕ್ರೋಣ ಅಂತ. ಅದಾದ ಮೇಲೆ ಕಂಪ್ಲೇಂಟ್ ಸ್ವತಃ ಈ ಏನು ಸಂತ್ರಸ್ತ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್, ನಾವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಪೊಲೀಸರು ಇಲ್ಲಿ ತನಕ ಯಾವುದೇ ಕ್ರಮ ಜರುಗಿಸಿಲ್ಲ, ನೋಟಿಸ್ ಕೊಟ್ಟಿದ್ದಾರಂತೆ. ಅದು ಇವನ್ನ ಕರ್ಕೊಂಡ್ ಬರೋದಕ್ಕೆ ನೋಟಿಸ್ ಕೊಟ್ಟಿಲ್ಲ, ಯಾರನ್ನ ವಧೆ ತಿಂದ ಕನ್ನಡಿಗೆ ಯಾರಿದಾನ ಅವನು ಕರ್ಕೊಂಡ್ ಬರೋದಕ್ಕೆ ನೋಟಿಸ್ ಕೊಟ್ಟಿಲ್ಲ. ಹೋಗಿ ಪೊಲೀಸ್ ಭಾಷೆಯಲ್ಲಿ ಹೇಳೋಂಗಿದ್ರೆ ಏನ್ ಮಾಡಿದ್ದಾರೆ, ಎತ್ತಾಕೊಂಡು ಬಂದಿದ್ದಾರೆ. ಆದ್ರೆ ಇವನಿಗೆ ನಿಜಕ್ಕೂ ಹಲ್ಲೆ ಮಾಡಿದಂತ ವ್ಯಕ್ತಿ ಏನಿದ್ದಾನೆ ಕಿರಾತಕ, ಅವನು ಒಂದು ರಾಕ್ಷಸನ ತರ ನಡ್ಕೊಂಡಿದ್ದಾನೆ. ಅದು ಒಬ್ಬ ಸೇನಾಧಿಕಾರಿಗೆ ನಿಜಕ್ಕೂ ತಕ್ಕದಲ್ಲದ ನಡವಳಿಕೆ. ಆತ ಎಲ್ಲಿ ಈತ ಎಲ್ಲಿ ಪಾಪ, ಅವನು ದೊಡ್ಡ ಅಧಿಕಾರಿ. ಎಷ್ಟು ಏನು ವಿಂಗ್ ಕಮಾಂಡರ್ ಅಂದ್ರೆ ಅವನಿಗೆ ಒಂದು 150-200 ಕೋಟಿ ರೂಪಾಯಿ ಏರೋಪ್ಲೇನ್ ಓಡಿಸುವಂತ ಅವನು ತರಬೇತಿ, ಅದು ಮಿಲಿಟರಿ ವಾರ್ ಹೆಡ್ಸ್ ಇರುವಂತಹ ಕ್ಷಿಪಣಿಗಳಿರುವಂತಹ ಏರೋಪ್ಲೇನ್ ಓಡಿಸುವಂತವನು. ಅವನು ಹೋಗಿ ಪಾಪ ಈ 2 ವೀಲರ್ ಯಾವುದೋ ಇಲ್ಲಿ ತಿಂಗಳಿಗೆ ಒಂದು 5,000, 10,000, 20,000 ದುಡ್ಕೊಂಡು ಯಾವುದೋ ಏನು ಝೊಮ್ಯಾಟೋನೋ ಸ್ವಿಗ್ಗಿನೋ ಸರ ಮಾಡುವಂತ ವ್ಯಕ್ತಿ. ಆತ ಎಲ್ಲಿ ಈತ ಎಲ್ಲಿ, ಈ ತರ ಮೇಲೆ ದಬ್ಬಾಳಿಕೆ ಮಾಡಿರುವಂತ ವ್ಯಕ್ತಿಯನ್ನ ಪೊಲೀಸರು ಈ ಹೊತ್ತಿನ ತನಕ ವಿಚಾರಣೆಗೆ ಕರ್ಸ್ಕೊಂಡಿಲ್ಲ. ವಿಚಾರಣೆಗೆ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಬರ್ತೀನಿ ಅಂತ. ಎಲ್ಲಿ ಎಷ್ಟು ದಿವಸ, 3 ದಿವಸ ಆಗುವಷ್ಟೊತ್ತಿಗೆ ಬೆಂಗಳೂರಲ್ಲಿರುವಂತ ಕೆಲವು ದೊಡ್ಡ ಪ್ರಖ್ಯಾತ ವಕೀಲರು ಹೈಕೋರ್ಟ್ಗೆ ಹೋಗಿ ಏನೋ ಇದನ್ನ ಹಕ್ಕನ್ನೇ ಇದು ಮಾಡ್ಬಿಟ್ಟಿದ್ದಾರೆ. ಈತ ಮಹಾನ್ ದೇಶಭಕ್ತ, ಮಹಾನ್ ದೇಶಪ್ರೇಮಿ. ಏನ್ ದೇಶಪ್ರೇಮಿ ಅಂದ್ರೆ ನಾಡಿನ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಸೈನ್ಯವನ್ನ, ಪೊಲೀಸರನ್ನ ಇಟ್ಕೊಂಡಿರೋದು. ನಾಡಿನ ಹಕ್ಕುಗಳನ್ನ ದಮನ ಮಾಡುವಂತವ್ರು, ದಮನ ಮಾಡಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡುವಂತವ್ರು ಅವರೆಂತ ದೇಶಭಕ್ತರು. ಅದಕ್ಕೆ ನಮ್ಮ ರಘುಪತಿ ಭಟ್ ಅವರು ಬಹಳ ಚೆನ್ನಾಗಿ ಒಂದು ಪತ್ರ ಬರೆದಿದ್ದಾರೆ. ಏರ್ ಚೀಫ್ ಮಾರ್ಷಲ್ ರಘುಪತಿ, ಅದು ಏರ್ ಚೀಫ್ ಮಾರ್ಷಲ್ ಕರೆಕ್ಟ್ ಇದೆಯಾ? ಇಂಡಿಯನ್ ಏರ್ಫೋರ್ಸ್ ಅಂತ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಆಗ್ಬೇಕು ಅವ್ರಿಗೆ. ಇನ್ನು ಇಟ್ಸ್ ಎ ಕಂಡಕ್ಟ್ ಅನ್ಬಿಕಮಿಂಗ್ ಎನ್ ಆಫೀಸರ್ ಅಂತ, ಅಧಿಕಾರಿಗೆ ತಕ್ಕುದಲ್ಲದ ನಡವಳಿಕೆ ಅಂತ. ಸೊ ಇಂಥವರೆಲ್ಲ ನಾವು 200, 300, 400, 500 ಕೋಟಿ ರೂಪಾಯಿಗಳ ಏರೋಪ್ಲೇನ್ ಅನ್ನ ಇವರು ಕೊಟ್ಟಾಗ ಅಥವಾ ಅದು ತರಬೇತಿ ಕೊಡಿ ಅಂದಾಗ ವಿವೇಚನಾ ಶಕ್ತಿ ಇಲ್ಲದ, ಸುಳ್ಳು ಹೇಳಬಲ್ಲ, ನಾಟಕ ಮಾಡಬಲ್ಲ ಇಂಥ ಕದೀಮರೆಲ್ಲ ಸೈನ್ಯದಲ್ಲಿ ಎಂತಹ ವಾತಾವರಣವನ್ನ ಮೂಡಿಸ್ತಾರೆ. ನಿಜಕ್ಕೂ ಇದು ದುರದೃಷ್ಟಕರ. ನಿಜಕ್ಕೂ ಇವತ್ತು ನನಗನ್ಸೋಗೆ, ನನಗೆ ಭಾರತೀಯ ಸೈನ್ಯದ ಮೇಲೆ ಅಪಾರವಾದ ನಂಬಿಕೆ, ಗೌರವ ಇದೆ. ದೇಶಕ್ಕಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರುವಂತಹ ಜನ ಅಲ್ಲಿ ಹೋಗುವಂಥದ್ದು. ಯಾರೋ ಕೆಲವೊಬ್ರು ಕದೀಮರು, ಭ್ರಷ್ಟರು ಅಲ್ಲೂ ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಸಮಯ ಬಂದಾಗ ಪ್ರಾಣ ಕೊಡೋದಕ್ಕೂ ಅವ್ರು ಸಿದ್ಧರಾಗಿರ್ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಇಂಥ ಕೆಲವೊಬ್ರು ಸೇರ್ಕೊಂಡಿರ್ಬೋದು. ಇವತ್ತು ಅಲ್ಲೇ ಆಂತರಿಕ ತನಿಖೆ ಆಗುತ್ತೆ. ಆಯ್ತಾ, ತಪ್ಪು ಮಾಡಿದಾನೆ ಅಂದ್ರೆ ಸೈನ್ಯದ ಒಳಗಡೆ ಆಗಿದ್ರೆ ಅದು ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಇದು ಹೊರಗಡೆ ಆಗಿರೋದ್ರಿಂದ ಇಲ್ಲಿ ಸ್ವತಃ ಪ್ರೆಸಿಡೆಂಟೇ ಬಂದು ಇಲ್ಲೊಂದು ತಪ್ಪು ಮಾಡಿದ್ರೆ ಅಪರಾಧ, ಅದು ಲೋಕಲ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಬರುತ್ತೆ. ಅವ್ನು ಪ್ರೆಸಿಡೆಂಟ್ ಇದ್ದಾನೆ, ನನಗೆ ರಾಷ್ಟ್ರಪತಿ ಭವನಕ್ಕೆ ಬಂದ್ಬಿಟ್ಟು ನಾನು ವಿಚಾರಣೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ರಾಜ್ಯಪಾಲ ಇರಲಿ, ಮುಖ್ಯಮಂತ್ರಿ ಇರಲಿ, ಅವನು ಕರಿಬೇಕಾದ ಸ್ಟೇಷನ್ಗೆ ಬರ್ಲಿಲ್ವ? ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರೆಲ್ಲ ಪೊಲೀಸ್ ಸ್ಟೇಷನ್ಗಳು ಹೋಗ್ಲಿಲ್ವಾ? ಅವ್ರ ಮೇಲೆ ಕೇಸ್ಗಳಾದಾಗ ಲೋಕಾಯುಕ್ತಕ್ಕೆಲ್ಲ ಹೋಗಿ ಸಿದ್ದರಾಮಯ್ಯ ಹೋಗಿದ್ರಲ್ಲ, ಮೊನ್ನೆ ಮೂಡ ಕೇಸಲ್ಲಿ ಹೋಗಿದ್ರಲ್ಲ, ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ. ಸೊ ಹಾಗಾಗಿ ಅವನು ಯಾವನೇ ಇರಲಿ, ಅವನ ಪದವಿ ಮುಖ್ಯ ಆಗಲ್ಲ. ಆ ವ್ಯಕ್ತಿ ಬಂದು ಸ್ಥಳೀಯ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಬರಲೇಬೇಕು. ಕ್ರಿಮಿನಲ್ ಪ್ರಕರಣ ಯಾವುದೇ ಆಗಲಿ ಮಿಲಿಟರಿ ವ್ಯಾಪ್ತಿಗೆ ಹೊರಗಿರುವಂತದ್ದು ಸಾರ್ವಜನಿಕ ಸ್ಥಳದಲ್ಲಿ, ದೇಶದಲ್ಲಿ ಅದು ಸ್ಥಳೀಯ ಪೊಲೀಸ್ ವ್ಯಾಪ್ತಿಗೆ ಬರುತ್ತೆ. ಆದರೆ ಪೊಲೀಸರು ಆ ಧೈರ್ಯವನ್ನ ತೋರಿಸದೆ ಇನ್ನು ಏನೇನೋ ಇಲ್ಲಿ ಮುಚ್ಚಾಕ್ಬಿಡೋಣ, ಇಲ್ಲಿಗೆ ಬಿಟ್ಬಿಡೋಣ, ಸೈನ್ಯಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಹೀಗೆ ಏನೇನೋ ಮಾತಾಡ್ಕೊಂಡು ಸಮಯ ಕೊಟ್ಟು ಈಗ ತಕ್ಷಣ ದೊಡ್ಡ ಮನುಷ್ಯರು ಹೋಗಿ ಹೈಕೋರ್ಟ್ ಅಲ್ಲಿ ಒಂದು ಸ್ಟೇ ತಗೊಬರೋಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಸ್ಟೇ ಅಂದ್ರೆ ಏನು ಆತನನ್ನ ಬಲವಂತವಾಗಿ ಕಳ್ಕೊಂಡ್ಬರಬಾರ್ದು. ಬಲವಂತ ಕಳ್ಕೊಂಡ್ಬಂದ್ರೆ ತಪ್ಪಾಗುತ್ತೆ. ಆದ್ರೆ ಅದೇ ಕೋರ್ಟ್ ಅಲ್ಲೂ ನಾವು ಗಮನಿಸಬೇಕು, ಈತನನ್ನ ಬಲವಂತವಾಗಿ ಆತನಿಗೆ ಕೊಡ್ಬೇಕಾದ್ರೆ ನೋಟಿಸ್ ಕೊಡದೆ ಎತ್ತಾಕೊಂಡು ಬಂದಿದ್ರು. ಅದ್ರ ಬಗ್ಗೆ
ಅದ್ರ ಬಗ್ಗೆ ಯಾವ ಹಕ್ಕು, ಆ ಹಕ್ಕನ್ನ ರಕ್ಷಣೆ ಮಾಡಬೇಕಾಗಿದ್ದವ್ರು ಯಾರು, ಆ ಹಕ್ಕು ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ ಹೋದವ್ರು ಯಾರು ಹೋಗಕ್ಕಾಗ್ತಾ ಇಲ್ಲ. ಹೋದ್ರು ಇಲ್ಲಿ ಇಷ್ಟೊತ್ತಿಗೆ ಆ ಕೇಸ್ ಮುಗಿದೋಗಿದೆ ಅಂತ ಕೋರ್ಟ್ ಅಲ್ಲೂ ಡಿಸ್ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ಇವೆಲ್ಲದರ ಬಗ್ಗೆ ನಾವು ಇವತ್ತು ವಿಚಾರಿಸೋದಕ್ಕೆ ನಮ್ಮ KRS ಪಕ್ಷದ ಸೈನಿಕರು ಕಳೆದ 3-4 ದಿವಸಗಳಿಂದ ಹಲವಾರು ಸ್ವಾಮಿ ಪ್ರತಿ ದಿವಸ ಬಂದು ಏನೆಲ್ಲಪ್ಪ ಅದು ನಿಮ್ದು ಇಟ್ಕೊಂಡಿದ್ರಲ್ಲ ಪ್ರತಿ ದಿವಸ ಏನಂತ ಹೇಳಿ ಇಟ್ಕೊಂಡಿದ್ರಿ, ಯಾವಾಗ ಬಂಧನ ಬಂಧನ ಅಂತ ಮಾಡ್ತಾ ಇದ್ರು. ಸೊ ಇವತ್ತು ನಾನು ನಿಮ್ಗೆಲ್ಲ ಗೊತ್ತಿರೋ ಒಂದು ವಾರ ದೆಹಲಿಯಲ್ಲಿದ್ದೆ. ಈ ಪ್ರಕರಣ ಆದಾಗ ನಾನು ದೆಹಲಿಯಲ್ಲೇ ಇದ್ದೆ. 2 ದಿವಸ ಆಯ್ತು ಬಂದು. ಈಗ ನಾನು ಒಂದ್ಸಲ ಬಂದು ನೀವು ಬರ್ಬೇಕು ಒಂದ್ಸಲ, ಇದೇನು ಅವ್ರೇನು ಮಾಹಿತಿ ಕೊಡ್ತಾ ಇಲ್ಲ ಅಂತ ನಮ್ಮವ್ರು ಹೇಳಿದ್ದಕ್ಕೆ ಇವತ್ತು ನಾನು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಇನ್ಸ್ಪೆಕ್ಟ್ರು 5 ಜನ ಸಬ್ ಇನ್ಸ್ಪೆಕ್ಟರ್ ಇರುವಂತ ಸ್ಟೇಷನ್ ಇದು ಹಳೇ ಮದ್ರಾಸ್ ರಸ್ತೆ, ಓಲ್ಡ್ ಮೆಡ್ರಾಸ್ ರೋಡ್ ಅಂತಾರೆ. ಚೆನ್ನೈಗೆ ಹೋಗುವಂತ NH4 ಇದು, ಮೆಡ್ರಾಸ್ ಟು ಬಾಂಬೆ ಪೂನಾಗೆ ಹೋಗುವಂತ NH4 ಇದು ದೊಡ್ಡ ಹೈವೇ. ಈ ಹೈವೇನಲ್ಲಿರುವಂತ ಬೈಯಪ್ಪನಹಳ್ಳಿ ಇಲ್ಲೇ ಇದೆ. ಇದ್ರ ಹಿಂದೆ ಎಲ್ಲ ಪೂರ್ತಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ರೈಲ್ವೆಗೆ ಸೇರಿದಂತ ಜಾಗ. ಬೈಯಪ್ಪನಹಳ್ಳಿ ಮೆಟ್ರೋ ಇಲ್ಲೇ ಇರೋದು ಒಂದು 1/2 ಕಿಲೋಮೀಟರ್ ದೂರದಲ್ಲಿ. ಇಂತಹ ಈ ಸ್ಟೇಷನ್ ಬಹಳ ಪ್ರಮುಖವಾದಂತಹ ಬಹಳ ಕಮಾಯಿ, ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಮಾಯಿ ಇರುವಂತಹ ಸ್ಟೇಷನ್. ದೊಡ್ಡ ಮನುಷ್ಯರು, ದೊಡ್ಡ ಸಂಸ್ಥೆಗಳು, ಸಾಫ್ಟ್ವೇರ್ ಕಂಪ್ನಿಗಳು ಸೇರಿ ಇಲ್ಲೇ ಮಾಲ್ ಇರ್ಬೇಕಲ್ಲ, ಗೋಪಾಲನ್ ಮಾಲೆ ಇದೆ. ತುಂಬಾ ಒಳ್ಳೆ ಕಮಾಯಿ ಇರುವಂತ ಜಾಗ. ಒಬ್ಬ ಇನ್ಸ್ಪೆಕ್ಟ್ರು, ಅದರಲ್ಲೂ ಇವತ್ತಿರುವಂತವರು ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತರು 5 ವರ್ಷದಿಂದನೇ. ಅವ್ರು ಚಿನ್ನದ ಪದಕ ತಗೊಳ್ಳೋದಕ್ಕೆ ಬೇಕಾದಂತ ರೀತಿಯಲ್ಲೇ ಕರ್ತವ್ಯ ಮಾಡಿದಾರೆ ನಾವು ಭಾವಿಸ್ತೀವಿ. ಆದ್ರೆ ನಮ್ಗೆ ಯಾವ್ದೋ ಒಂದು ಪ್ರಕರಣದಲ್ಲಿ ಅವ್ರಿಗೆ ಮಾಡಿಲ್ಲ ಅನ್ನೋದು ಗೊತ್ತಿದೆ ನಮ್ಗೆ. 5 ಜನ ಸಬ್ ಇನ್ಸ್ಪೆಕ್ಟರ್ ಇವತ್ತು ನಾವು ಬಂದಾಗ 11 ಗಂಟೆಗೆ ಬರ್ತೀವಿ ಅಂತ ಗೊತ್ತಿದೆ. ಒಬ್ಬ ಇನ್ಸ್ಪೆಕ್ಟರ್ ಬೇಡ, 5 ಜನ ಸಬ್ ಇನ್ಸ್ಪೆಕ್ಟರ್ ಒಬ್ರು ಇಲ್ಲ. ಅವರೆಲ್ಲರೂ ಯಾವ್ದೋ ಜನಸ್ಪಂದನಕ್ಕೆ ಹೋಗಿದಾರಂತೆ. ಅಲ್ಲಿರೋರು ಒಬ್ರು ಸಿಂಗಲ್ ಸ್ಟಾರು ಇಲ್ಲ, ಡಬಲ್ ಸ್ಟಾರ್ ಬೇಡ, ಸಿಂಗಲ್ ಸ್ಟಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸಿಂಗಲ್ ಸ್ಟಾರ್ ASI ಅವರೂ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಗೆ ಅವರು ಸಬ್ ಇನ್ಸ್ಪೆಕ್ಟರ್ ಅವರೂ ಇಲ್ಲ. ಪಾಪ ಎಲ್ಲ ಇರುವಂತದ್ದು ಬೇಕಂತ ಇವ್ರು ಬರ್ತಾರೆ. ಇವ್ರು ಗೊತ್ತಿದೆ ಅವ್ರಿಗೆಲ್ಲ. ಈಗೆಲ್ಲ ನಾವೆಲ್ಲ ನಮಗಿಂತ ಮೊದಲು ನಮ್ಮನ್ನ ಯಾರೋ ಕೇಳ್ಕೊಂಡಿರ್ಬೋದು, ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನ್ ಬರ್ತಾರೆ ಅಂತ. ಹಾಗಾಗಿ ಬೇಕು ಅಂತ ಇವ್ರು ಬರ್ಲಿ, ಅವ್ರಿಗೊಂಥರ ಯಾರು ಬರ್ತಾ ಇದ್ರೆ ಪೊಲೀಸರು ಅಟ್ಲೀಸ್ಟ್ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ಇವತ್ತು ಫೀಲ್ಡ್ ಅಲ್ಲಿ ಇದ್ದಾರೆ. ಅವ್ರು ಹೋಗಿರೋದ್ರಿಂದಾಗಿ ಏನು ಕಳ್ಳತನ ಅವ್ಯವಹಾರಗಳು ನಿಲ್ಲುತ್ತೆ ಅಂತ ಭಾವಿಸೋಣ. ಸೊ ಈ ಸಂದರ್ಭದಲ್ಲಿ 2 ವಿಚಾರ. ಇವತ್ತು ಬೆಂಗಳೂರಿನಲ್ಲಿ, ಅದರಲ್ಲೂ ದಕ್ಷಿಣ ಭಾರತಕ್ಕೆ, ಬೆಂಗಳೂರು ಅಂತಲ್ಲ, ಕರ್ನಾಟಕ ಅಂತಲ್ಲ, ದಕ್ಷಿಣ ಭಾರತಕ್ಕೆ ಉತ್ತರ ಭಾರತದಿಂದ ವಿಶೇಷವಾಗಿ ಅವ್ಯಾಹತವಾಗಿ ಅಬಾಧಿತವಾಗಿ ಒಂದು ರೀತಿಯ ವಲಸೆ ಆರಂಭವಾಗಿದೆ. ಬಡವರು, ಅತಿ ಕಡು ಬಡವರು ಮತ್ತು ಚೆನ್ನಾಗಿ ಓದ್ಕೊಂಡಿರೋರು, 2 ತರದ ಜನ. ಅಲ್ಲೇನು ಮೇಲ್ಮಧ್ಯಮ ವರ್ಗದ ಜನ, ಮಧ್ಯಮ ವರ್ಗದ ಜನ ಏನು ಬರ್ತಾ ಇಲ್ಲ. ಆದ್ರೆ ಮೇಲ್ಮಧ್ಯಮ ವರ್ಗದ ಜನ ಅಂದ್ರೆ ಸಾಫ್ಟ್ವೇರ್ ಅಲ್ಲೋ IT BT ಕೆಲಸ ಮಾಡುವಂತವ್ರು ಮತ್ತೆ ತುಂಬಾ ಬಡವಾತಿ ಬಡವರು. ಈ ಬಡವಾತಿ ಬಡವರು ಬರ್ತಿರೋದ್ರಿಂದ ಏನಾಗ್ತಾ ಇದೆ, ಬೆಂಗಳೂರಲ್ಲಿರುವಂತಹ ಬಡವರಿಗೆ ಬಹಳ ದೊಡ್ಡ ಮಟ್ಟದ ಒತ್ತಡ. ಸೀಸನಲ್ ಆಗಿ ಬರ್ತಾರೆ ಇವರು, ಸೀಸನಲ್ ಬಂದು ಸೀಸನಲ್ ಕೆಲಸ ಮಾಡ್ತಾರೆ ಹೊರಗಿಂದ ಬರುವಂತವ್ರು. ಇಲ್ಲಿರೋರು ಒಂದು 15,000 ದುಡಿದ್ರೆ ಅವ್ರಿಗೆ ಜೀವನ ಕಟ್ಕೊಳ್ಳೋದಕ್ಕಾಗುತ್ತೆ. ಆದ್ರೆ 15,000ಕ್ಕಲ್ಲ, 5,000 8,000 ದುಡಿಯುವಂತವ್ರು ಹೊರಗಿನಿಂದ ಬರ್ತಾರೆ. ಇದರಿಂದಾಗಿ ಸ್ಥಳೀಯರ ಆದಾಯ ಆಗ್ಲಿ ಅಥವಾ ಅವರ ಕೂಲಿ ಆಗ್ಲಿ, ವೇಜಸ್ ಆಗ್ಲಿ ಹೆಚ್ಚಿಗೆ ಆಗ್ತಾ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿ ಇಲ್ಲೇ ಮೂಲ ನಿವಾಸಿಗಳು ಬಡವರು ಯಾರಿದ್ದಾರೆ, ಯಾವ್ಯಾವುದೋ ಕಾರಣಗಳಿಂದಾಗಿ ಬಡತನದಲ್ಲಿರುವಂತವರು ಅವರು ಬಡತನದಿಂದ ಆಚೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ವೇಜಸ್ ಇಸ್ ನಾಟ್ ಇನ್ಕ್ರೀಸ್ ಬಿಕಾಸ್ most of the workers are ready to work for 5,000, 10,000 rupees. All they want to save around 5,000 to 10,000 rupees per month ಅಷ್ಟೇ. ಆದ್ರೆ ಇಲ್ಲಿ 15,000 ದುಡಿದ್ರು ಬೆಂಗಳೂರಲ್ಲಿರೋರು ₹1 ಸೇವಿಂಗ್ ಮಾಡೋಕ್ಕಾಗೋದಿಲ್ಲ. ಇದೊಂದು ದೊಡ್ಡ ಮಟ್ಟದ ಒತ್ತಡ. ಮತ್ತೆ ಯಾರು ವ್ಯವಸ್ಥೆ ಒಳಗಡೆ, ಸಿಸ್ಟಮ್ ಒಳಗಡೆ ಇರೋದಿಲ್ಲ. ಹಾಗಾಗಿ ಬೆಂಗಳೂರಲ್ಲಿ ಆಗ್ತಿರುವಂತಹ ಬಹಳಷ್ಟು ಕೊಲೆಗಳು, ಇತ್ತೀಚಿನ ದರೋಡೆಗಳು, ಕಳ್ಳತನಗಳು, ಈ ಹೊರಗಿನಿಂದ ಬಂದು ಇಲ್ಲಿನ್ನೂ ಅಸಿಮಿಲೇಟ್ ಆಗದಂತಹ, ಒಂದು ಅಡ್ರೆಸ್ ಇಲ್ಲದಂತಹ, ಒಂದು ಸರಿಯಾಗಿ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅವ್ರ ಅಡ್ರೆಸ್ ಇರೋದಿಲ್ಲ, ಫೋನ್ ಇರೋದಿಲ್ಲ, ಯಾವ್ಯಾವುದೋ ರೀತಿಯಲ್ಲಿ ಬಂದಿರುವಂತ ಎಲ್ಲೆಲ್ಲೋ ಇರುವಂತವ್ರೆ ಚೈನ್ ಸ್ನ್ಯಾಚಿಂಗು ಈ ತರದ್ದೆಲ್ಲ ಮಾಡ್ತಾ ಇರುವಂತದ್ದು. ಇದು ಪೊಲೀಸ್ ದಾಖಲೆಗಳಲ್ಲೂ ಇತ್ತೀಚಿನ ಒಂದು ಪತ್ರಿಕೆಯಲ್ಲೂ ಬಂದಿದೆ. ನಾವು ಊಹೆ ಮಾಡಿದ್ವಿ, ಆದ್ರೆ ಅದು ಸತ್ಯ ಅಂತ ವರದಿ ಆಗ್ತಾ ಇದೆ. ಇನ್ನೊಂದು ಹೊರಗಿನಿಂದ ಬಂದು ಸ್ವಲ್ಪ ಹೈಫೈ ಆಗಿ ಓದ್ಕೊಂಡಿರೋರು ಅವರೋ ಬಂದಿರುವಂತವ್ರ ದುರಹಂಕಾರ ಅಂತೂ ಬೆಂಗಳೂರಲ್ಲಿ ಮಿತಿಮೀರಿ ಹೋಗಿದೆ. ಮಾತೆದರೆ ಹಿಂದಿನಲ್ಲಿ ಮಾತಾಡೋದು, ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜು, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. There are around 14 or 15 official languages in India. Hindi is one of the official language of Union government. When it wants to conduct its business with other states, it uses English or Hindi. Most of the times it uses English. So, ಈ ಹಿಂದಿ ಮಾತಾಡುವಂತವರು ನಮ್ಮ ದೇಶದಲ್ಲಿ ಪ್ರಥಮ ಭಾಷೆಯಾಗಿ ಹಿಂದಿ ಮಾತಾಡುವಂತವರು ಈ ದೇಶದಲ್ಲಿ 24%. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನ ಕಲಿತಿರುವಂತವರು ಬೇರೆ ಬೇರೆ
ಹಿಂದಿ ಪ್ರಭಾವ ಇರುವಂತದ್ದೇ ಇದರೆಲ್ಲ ಸೇರಿದ್ರು 43%. ಏನಪ್ಪ 100ಕ್ಕೆ 43 ಜನರಿಗೆ ಮಾತ್ರ ಈ ದೇಶದಲ್ಲಿ ಹಿಂದಿ ಬರುತ್ತೆ. ಇನ್ನು 57% ಜನಕ್ಕೆ ಹಿಂದಿ ಬರಲ್ಲ. ನಮ್ಮ ದಕ್ಷಿಣ ಭಾರತದ ಬಹುತೇಕರಿಗೆ ಹಿಂದಿ ಬರೋದಿಲ್ಲ. ಬೇರೆ ಬೇರೆ ದಕ್ಷಿಣ ಭಾರತ, ಅಲ್ಲಿ ಒರಿಸ್ಸಾ, ವೆಸ್ಟ್ ಬೆಂಗಾಲು, ಈಶಾನ್ಯ ರಾಜ್ಯಗಳು, ಈ ಕಡೆ ಗುಜರಾತ್, ಮಹಾರಾಷ್ಟ್ರ, ಇಲ್ಲೆಲ್ಲಾನು. ಆದ್ರೆ ಈ ದುರಹಂಕಾರ ಹೇಗಿರುತ್ತೆ ಅಂದ್ರೆ, ಈ ಹಿಂದಿ ಭಾಷಿಕದಿಂದ ಬರುವಂತವ್ರು ಇಲ್ಲ ಇಂಗ್ಲಿಷಲ್ಲಿ ಮಾತಾಡಬೇಕು, ಇಲ್ಲ ಹಿಂದಿಲಿ ಮಾತಾಡಬೇಕು. ಯಾರೇ ಆಗ್ಲಿ ಮಾತಾಡಲಿಲ್ಲ, ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ಹಿಂದಿ is not our national language. There is no national language in India. There are only official languages. So ಹಾಗಾಗಿ 22 languages national language. 22 languages are ಒಂಥರ ಅಫಿಷಿಯಲ್ ಲ್ಯಾಂಗ್ವೇಜ್. ಅವನು ಅಂದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಕನ್ಸಿಡರ್ ಮಾಡೋಂಗಿದ್ರೆ ಆಲ್ 22 languages are national languages. ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಫಾರ್ ಕರೆಸ್ಪಾಂಡೆನ್ಸ್ ಅಷ್ಟೇ. ಅವು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಲ್ಲ, ಅಫಿಷಿಯಲ್ ಕರೆಸ್ಪಾಂಡೆನ್ಸ್ಗೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಅವು. ಆ ರೀತಿನಲ್ಲಿ ಹೀಗಿರುವಾಗ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೆಲ್ಲ ಹೇಳಿ ಅವ್ರು ಹೇಳೋ ಧಾಟಿ ಬೇರೆ. ಇವ್ರಿಗಾಗಿ ಸ್ಥಳೀಯರು ಹಿಂದಿ ಕಲಿತು ಹಿಂದಿಲಿ ಮಾತಾಡಬೇಕು. ಈ ತರದೆಲ್ಲ ದಬ್ಬಾಳಿಕೆ ನಡೀತಾ ಇದೆ. Most of the people who come to Bangalore, who have come to Bangalore in the last 10-20 years, most of them haven't learned Kannada. Alva? We are not asking them to read and write Kannada. We are asking them, simply we are requesting them to at least speak Kannada. ಇದೇನಾಗ್ತಾ ಇದೆ, ಈ ಹೊರಗಿನಿಂದ ಬಂದಿರುವಂತವ್ರು ಕನ್ನಡ ಮಾತಾಡದೇ ಇರೋದ್ರಿಂದ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ, ಇವ್ರು ಯಾವುದೇ ಒಂದು ಗವರ್ಮೆಂಟ್ ಸರ್ವಿಸ್ ತಗೊಳ್ಬೇಕು ಅಂದ್ರೂ ದೇ ವಿಲ್ ಯೂಸ್ ಮಿಡ್ಲ್ ಮ್ಯಾನ್ ಅಂಡ್ ಏಜೆಂಟ್ನ ಬಳಸಿದ್ರೆ, ಯಾಕಂದ್ರೆ ಇವ್ರಿಗೆ ಅಫಿಷಿಯಲ್ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಒಬ್ಬ ಮಿಡ್ಲ್ ಮನ್ ಇಟ್ಕೊಳ್ತಾರೆ. ಅವ್ನ ಮಿಡ್ಲ್ ಮನ್ಗಳು ನಮ್ಮಲ್ಲಿರೋ ಕದಿಬ್ರು ಎಂತವ್ರು, ಲಂಚ ಕೊಟ್ಟು ಕೆಲಸ ಮಾಡ್ಕೊಡೋಂಥವ್ರು. ಅಕ್ಷರಸ್ಥರು, ಅನಕ್ಷರಸ್ಥರು, ಅವಿದ್ಯಾವಂತರು ಏಜೆಂಟ್ರು ಬಳಸ್ತಾ ಇದ್ದೀವಿ ಮೊದಲಿಂದ ಇದೆ. ಆದ್ರೆ ಇವ್ರು ಎಜುಕೇಟೆಡ್, ಇವ್ರಿಗೆ 5,000 ಜುಜುಬಿ, 50 ರೂಪಾಯಿ ಕೆಲಸಕ್ಕೆ 5,000 ಕ್ಯಾವನ ಬಿಸಾಕ್ತಾನೆ, ಅವನೋಗ 2,000 ಅಲ್ಲಿ ಕೊಡ್ತಾನೆ, ಇನ್ ಕೆಲಸ ಇಲ್ಲಿ ಮಾಡ್ಕೊಡ್ತಾನೆ. ಇದರಿಂದ ಕರಪ್ಷನ್ ಬೆಂಗಳೂರಲ್ಲಿ BBMP-ಲಾಗ್ಲಿ, BWSSBI-ಲಾಗ್ಲಿ, ಬೆಸ್ಕಾಂ-ಅಲ್ಲಾಗ್ಲಿ, BDA-ದಲ್ಲಾಗ್ಲಿ ಎಲ್ಲರೂ ಕರಪ್ಷನ್ ಇದೆ, ಜಾಸ್ತಿ ಆಗಿದೆ. ಅಂದ್ರೆ ಕಳೆದ 15-20 ವರ್ಷದಲ್ಲಿ ಇಟ್ ಇಸ್ ಬಿಕಾಸ್ ಆಫ್ ದೀಸ್ ಪೀಪಲ್ ಹು ಹ್ಯಾವ್ ಕಮ್ ಫ್ರಮ್ ಔಟ್ಸೈಡ್. ಸೊ ದಟ್ಸ್ ವೈ ಪ್ಲೀಸ್ know the sensibilities of the local people. Please learn to respect the local language and culture. Learn to speak at least, if not for reading or writing, at least learn to speak Kannada. That way you can also, you and we can also build a decent community ಅಂತ ನಾವು ಕೇಳ್ಕೊಳ್ತಿರೋದು. ಆದ್ರೆ ಇದನ್ನ ಕೇಳಿದ್ರೆ ಇವಾಗೆಲ್ಲ ವಿಡಿಯೋಗಳಿದೆ, ಇದಾಗುತ್ತೆ. ಮಾತೆತ್ತಿದ್ರೆ ಇವರೆಲ್ಲ ದಬ್ಬಾಳಿಕೆ. ಮೊನ್ನೆ ತಾನೇ ಒಬ್ಬ ಮಾತಾಡಿ ಮತ್ತೆ ಅವನು ಅಪಾಲಜಿ ಮಾಡಿ ಹೇಳಿದಾನೆ. ಈಗ ಎಷ್ಟು ಅಜ್ಞಾನಿಗಳಿದ್ದಾರೆ ಅಂದ್ರೆ. ಆಮೇಲೆ ಈಗ ನಮ್ಮದು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಏನು ವಲಸೆ ಬರ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತರಹದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸಂಕ್ಷೋಭಗಳು ಆಗುತ್ತೆ. ಇವೆಲ್ಲವೂ ಸರಿ ಹೋಗ್ಬೇಕು ಅಂದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ನಾನಾ ತರದ ಜನ ಬಂದರು, ಶತಶತಮಾನಗಳಿಂದ ಬಂದಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಮಲಯಾಳಂ ಮಾತಾಡುವಂತ 2-3 ಬೆಂಗಳೂರಿನ MLA-ಗಳು ಇನ್ನು ಹೊರಗಾಕ್ಬಿಟ್ಟಿದೀವ. ಯಾಕಂದ್ರೆ ಅವ್ರು ಕನ್ನಡವನ್ನ ಗೌರವಿಸ್ತಾರೆ, ಕನ್ನಡ ಮಾತಾಡ್ತಾರೆ ಅಂತ ಇಟ್ಕೊಂಡಿದೀವಿ. ಅದೇ ತರಕ್ಕೆ ತಮಿಳು, ತೆಲುಗು, ಹಿಂದಿ ಮಾತಾಡೋರು ಇವತ್ತು ಬೆಂಗಳೂರಲ್ಲಿ MLA-ಗಳಾಗಿದ್ದಾರೆ. ಆದ್ರೆ ಅವರು ನನಗೆ ಕನ್ನಡ ಬರಲ್ಲ, ನಾನು ಕನ್ನಡ ಮಾತಾಡೋದಿಲ್ಲ ಅಂತಾರ ಗೌರವಿಸ್ತಿದ್ದಾರೆ. ಹಾಗಾಗಿ ಅವ್ರನ್ನೂ ಕನ್ನಡಿಗರು ಅಂತ ಭಾವಿಸಿಕೊಂಡು ವಿಶಾಲ ಹೃದಯದಿಂದ, ಉದಾರದಿಂದ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡದೆ ಅಹಂಕಾರ ತೋರಿಸುವಂತವರಿಗೆ ಕನ್ನಡಿಗರು ಇವತ್ತು ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರತಿರೋಧ ಒಡ್ಲೇಬೇಕಾಗಿದೆ. ಅದನ್ನ ನಾವು KRS ಪಾರ್ಟಿ ಅವರು ಇವರೆಲ್ಲರಿಗೂ ಕೇಳ್ಕೊಳ್ತಿರೋದು ಅಷ್ಟೇ. ಪ್ಲೀಸ್ ಲರ್ನ್ ಟು ರೆಸ್ಪೆಕ್ಟ್ ದ ಲೋಕಲ್ ಸೆನ್ಸಿಬಿಲಿಟೀಸ್. ಅಟ್ಲೀಸ್ಟ್ ನಿಮ್ಗೆ ಬರಲ್ವಾ, ನಿಮ್ಗೆ ಕನ್ನಡ ಬರ್ತಾ ಇಲ್ವಾ, ಸಾರಿ ಭಯ್ಯ मैं सीख रहा हूँ, अल्वा रघुपति, मैं सीख रहा हूँ. अदे तना सरियत पाए दो. मैं अभी आया, मेरे को हिंदी इतना कन्नड़ नहीं इतना अच्छा आता है, कन्नड़ ಗೊತ್ತಿಲ್ಲ, सीख रहा हूँ, थोड़ा अड्जस्ट करो. ಅಷ್ಟು ಹೇಳಿದ್ರೆ ಸಾಕು. ಇದು 56 ಅಲ್ಲ 65 ಇಂಚ್ ಆಗ್ಬಿಡುತ್ತೆ ನಮ್ಮ ಕನ್ನಡಿಗರ ಹೃದಯ. ಅಯ್ಯೋ ಇವನೇ ಯಾರನ್ನ ಇಟ್ಕೊಂಡ್ ಬಂದು ಗೊತ್ತಿಲ್ಲ ಇಟ್ಕೊಂಡ್ ಬಂದು ಹಿಂದಿನಲ್ಲಿ ಬೇಕಾದ್ರೆ ಮಾತಾಡಿ ಕೆಲಸ ಮಾಡ್ಕೊಟ್ಬಿಡ್ತಾನೆ. ಅದ್ಬಿಟ್ಟು ನೀವು ಈ ತರಕ್ಕಿದೆ. ನಾವು ಅಷ್ಟೇ ಕೇಳ್ತಾ ಇರೋದು. ಗೊತ್ತಿಲ್ಲ ಬೇಡ, ಕಲಿ. ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಗಳು ಅಷ್ಟೇ ಇನ್ ದ ಲಾಸ್ಟ್ 10-15 ಇಯರ್ಸ್ ಏನಾಗಿದೆ ಅಂದ್ರೆ, ಇನ್ ಪರ್ಸ್ಯೂಟ್ ಆಫ್ ಮನಿ ಅಂಡ್ ವೆಲ್ತ್ ಎಂತೆಂಥದ್ದೋ ರೀತಿಯಲ್ಲಿ ಇಲ್ಲಿ ಕನ್ನಡವನ್ನ ಕೊಲ್ಲುವಂತಹ ಕೆಲಸಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ಪ್ರೋತ್ಸಾಹ ಕೊಟ್ಟಿದೆ. ಇವತ್ತು ನಾವು ನಮ್ಮದೇ ಒಂದು ಪರಂಪರೆ ಇದೆ. ಯಾರು ಹೇಳಿದ್ದು ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸ? ಯಾರಪ್ಪ ಹೇಳಿದ್ದು? ಬಸವಣ್ಣ. ಯಾವ ಭಾಷೆಯಲ್ಲಿ? ಅಲ್ವಾ? ಕುಲವೆಂದು ಹೊಡೆದಾಡದಿರಿ ಅಂತ ಯಾರು ಹೇಳಿದ್ದು? ಕನಕದಾಸರು. ಯಾವ ಭಾಷೆನಲ್ಲಿ? ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ? ಏನು ನಿನ್ನೆದೆಯ ಇನ್ನು ಯಾವ ಶಾಸ್ತ್ರ ಏನು ಹೇಳಿದ್ದಾರೆ? ಏನು ಎದೆಯ ದನಿಗೂ ಮೀರಿ ಶಾಸ್ತ್ರವಿಹುದೇನು ಅಂತ ಹೇಳಿದವರು ಯಾರು? ಕುವೆಂಪು. ಯಾವ ಭಾಷೆಯಲ್ಲಿ? ಕನ್ನಡಕ್ಕೆ ಇಷ್ಟೆಲ್ಲ ನಮ್ದೇ ಆದ ಇತಿಹಾಸ, ಪರಂಪರೆ ಇದೆ. ನಾವು ಅದನ್ನ ಬಿಟ್ಟು ಹೊಸದಾಗಿ ಯಾವುದೋ ಒಂದು ಭಾಷೆನ ಕಲಿತು ಆ ಭಾಷೆಯಲ್ಲಿರೋ ಪರಂಪರೆನ ಕಲಿಬೇಕಾ?
ನಮ್ಮಲ್ಲೇ ಎಲ್ಲ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಮೌಲ್ಯ ಇದೆ, ನೀತಿ ಇದೆ. ಹಾಗಾಗಿ ನಮಗೆ ಸಾಕಾಗಿದೆ ಇವತ್ತು ನಮ್ಮೆಲ್ಲ ವ್ಯವಹಾರ ಮಾಡೋದಕ್ಕೆ. ಅದ್ರ ಜೊತೆಗೆ ನಮ್ಮದೇ ಆದಂತ ಒಂದು ಸಂಸ್ಕೃತಿ ಕಟ್ಕೊಂಡಿದ್ದೀವಿ. ಹಾಗಾಗಿ ಇವ್ರು ಹೇಳಿದ್ರು ಅಂತೇಳಿ ನಾವು ಮಾಡೋದು ಅದು ನಮ್ಮ ಭಾಷೆಗೆ ದ್ರೋಹ ಬಗೆದಾಗೆ, ನಮ್ಮ ಮೌಲ್ಯಗಳಿಗೆ ದ್ರೋಹ ಬಗೆದಾಗೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಒಂದು ರೀತಿಯಲ್ಲಿ ಕಳೆದ 20-30 ವರ್ಷಗಳಲ್ಲಿ ಬಂದಂತ ನಮ್ಮ ಭ್ರಷ್ಟ ರಾಜಕಾರಣಿಗಳು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ವಿಚಾರದಲ್ಲಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಮಾತೃಭಾಷಾ ದ್ರೋಹಿಗಳಾಗಿದ್ದಾರೆ, ನಾಡದ್ರೋಹಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವೊಂದಷ್ಟು ವಿಚಾರವಾಗಿ ಮಾತಾಡಲೇಬೇಕಾಗಿದೆ. ಇನ್ನೊಂದು ಹಲವಾರು ಆಯಾಮಗಳಿದೆ, ನಾನು ಬಹಳಷ್ಟು ಆಯಾಮಗಳು ಮಾತಾಡ್ಬೋದು. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಜನ ಯಾಕೆ ವಲಸೆ ಬರ್ತಾ ಇದ್ದಾರೆ? ಮೂಲಭೂತವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಗೊತ್ತಿಲ್ಲ ಕೆಲವೊಂದು ರಾಜ್ಯಗಳು, ಇವೆಲ್ಲವೂ ಸ್ವಾತಂತ್ರ್ಯ ಬಂದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಾರೆ. ಏನು ಮಾನವ ಅಭಿವೃದ್ಧಿ ಸೂಚ್ಯಂಕ, ಅವರ ಸಾಮಾಜಿಕ ಜೀವನ, ಅವರ ಶೈಕ್ಷಣಿಕ, ಆರ್ಥಿಕ ಇವೆಲ್ಲ ನೋಡಿ ದಕ್ಷಿಣ ಭಾರತಕ್ಕಿಂತ ಮುಂದುವರೆದಿತ್ತು ಆ ಕಾಲದಲ್ಲಿ. ಯಾಕಂದ್ರೆ ಅವರು ಬ್ರಿಟಿಷ್ ಆಡಳಿತದಲ್ಲಿದ್ರು. ದಕ್ಷಿಣ ಭಾರತದ ಬಹುಶಃ ಕರ್ನಾಟಕ, ಈ ಮೈಸೂರು ಭಾಗ ಏನಿತ್ತು ಅದು ಒಂದು ಸ್ವಲ್ಪ ಮುಂದುವರೆದಿತ್ತು. ಆದರೆ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಿಗಿಂತ ಉತ್ತರ ಭಾರತದ ರಾಜ್ಯಗಳು ಮುಂದುವರೆದಿದ್ವು. ಇವತ್ತು ನಮಗಿಂತ 10,000 ಕಿಲೋಮೀಟರ್ ಹಿಂದೆ ಇದಾವೆ. ಯಾಕೆ? ಅಲ್ಲಿ ಜಾತಿವಾದ, ಕೋಮುವಾದ, ಭ್ರಷ್ಟಾಚಾರ, ವಂಶ ಪಾರಂಪರ್ಯ ರಾಜಕಾರಣ ಇವೆಲ್ಲದರಿಂದ ಏನಾಗಿದೆ, ಅಲ್ಲಿ ಈ ಜನ ಕಳ್ಳರನ್ನ ಕದೀಮರನ್ನ ಗೆಲ್ಲಿಸಿ ಅವ್ರ ಕೈಗೆ ಆಡಳಿತ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ, ಬಡತನ ಮಿತಿ ಮೀರಿದೆ, ಸರಿಯಾಗಿ ಒಳ್ಳೆ ಶಾಲೆ ಇಲ್ಲ, ಒಳ್ಳೆ ಆಸ್ಪತ್ರೆ ಇಲ್ಲ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅಲ್ಲೇ ಇದ್ದು ಇವರು ಆ ರಾಜಕಾರಣಿಗಳ ಕುಂಡಿ ಮೇಲೆ ಒದ್ದಿದ್ರೆ, ಅಲ್ವರಪ್ಪ, ಕುಂಡಿ ಮೇಲೆ ಒದ್ದಿದ್ರೆ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ರು ಇಲ್ವಾ? ಅವ್ರು ನಮ್ಮ ಜಾತಿಯವನ್ನ ಅಂದ್ಕೊಂಡು ನೋಡಿ, ಮುಲಾಯಂ ಸಿಂಗ್ ಇರ್ಬೋದು, ಯಾವ ರಾಜಕಾರಣ ನೋಡಿ, ಎಲ್ಲ ಜಾತಿ ಕಾರಣಕ್ಕೆ, ಕೋಮಿನ ಕಾರಣಕ್ಕೆ, ಇನ್ಯಾವುದೋ ಒಂದು ಮತೀಯ ಕಾರಣಕ್ಕೆ, ದುಡ್ಡಿನ ಕಾರಣಕ್ಕೆ ಓಟ್ ಹಾಕಿ ದುಷ್ಟರನ್ನ, ಅಯೋಗ್ಯರನ್ನ, ಏನು ಭ್ರಷ್ಟರನ್ನ ಗೆಲ್ಲಿಸ್ಕೊ ಬಂದಿರೋ ಕಾರಣಕ್ಕೆ ಅಲ್ಲಿ ಭ್ರಷ್ಟಾಚಾರ ಇದೆ. ನಮ್ಮಲ್ಲೂ ಭ್ರಷ್ಟಿದ್ದಾರೆ, ನಮ್ಮಲ್ಲೂ ಅಯೋಗ್ಯರಿದ್ದಾರೆ. ಆದ್ರೆ ಇಲ್ಲಿರೋರ್ಗಿಂತ ಹಲವು ಅಯೋಗ್ಯರವರು. ನಾವು ಇಲ್ಲಿರೋರ್ನೇ ಸಹಿಸ್ಕೊಳ್ಳೋದಕ್ಕಾಗದೆ ಭ್ರಷ್ಟರೇ ತೊಲಗಿ ಅಂತ ಇದೀವಿ. ನಾವು ಕಷ್ಟಪಟ್ಟು ಇಲ್ಲಿ ಆದಷ್ಟು ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಒಂದು ನ್ಯಾಯ ನೀತಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದರಲ್ಲಿ ಹೊರಗಿಂದ ಬಂದಿರುವಂತವ್ರು ಹಾಕುವಂತ ಒತ್ತಡ ತುಂಬಾ ಅದು ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿನೇ ಇದೆಲ್ಲವನ್ನು ಸರಿ ಹೋಗ್ಬೇಕು ಅಂದ್ರೆ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಹಲವಾರು ರೀತಿಯ ಒಂದು ಹೊಸ ತರಹದ ರಾಜಕಾರಣವನ್ನ ಮಾಡಬೇಕಾಗಿದೆ. ಅದಕ್ಕೆ ನಾವು ಪೊಲೀಸರಿಗೆ ಹೇಳ್ತಾ ಇರೋದು, ಈ ಪೊಲೀಸರು ಅಂತೂ ಬಹಳ ಕೇಸುಗಳಲ್ಲಿ ಹೊರಗಿನವ್ರು ಸಿಕ್ಕಾಕೊಂಡ್ರು ಅಂದ್ರೆ ಇವರಿಗೆ ಹೇಳೋನಿರೋದಿಲ್ಲ, ಮಾಡೋನಿರೋದಿಲ್ಲ. ಸುಳ್ಳು ಯಾವ್ದೋ ಒಂದು 4-5 ಕೇಸು ಸಾಲ್ವ್ ಆಗದಿರುವಂತ ಕೇಸಸ್ ಇರುತ್ತೆ, ಎಲ್ಲವನ್ನು ಒಬ್ಬನಿಗೆ ಕಟ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಸರ್ ಹೋಳಿಗೆ ಊಟ ಮಾಡ್ತಾರೆ ಸರ್, ಹೋಳಿಗೆ ಅದೇನೋ ಹೋಳಿಗೆಗೆ ಇಷ್ಟು ಫಿಕ್ಸ್ ಅಂತ ಅಲ್ಲ, ಅವ್ರು ಸಿಕ್ಕರೆ ಹೋಳಿಗೆ ಊಟ ಅಂತ ತರದ್ದೆಲ್ಲ ಇದೆ. ಇವತ್ತು ಒಳಗಡೆ ಇದ್ದಂತ ಒಬ್ಬ ಕಾನ್ಸ್ಟೇಬಲ್ ಹೆಣ್ಮಗಳಿಗೆ ಹೇಳ್ತಾ ಇದೆ, ಕಾನೂನು ಸುವ್ಯವಸ್ಥೆ ಅಂದ್ರೆ ಏನು? ನಾನು ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನ ದಮನ ಮಾಡಿದ್ರೆ ಕಾನೂನು ಆತನಿಗೆ ಏನ್ ರಕ್ಷಣೆ ಕೊಡಬೇಕಾಗಿತ್ತು ಕೊಡದೇ ಇದ್ದಾಗ ಕೊಡಬೇಕಾಗಿರೋರು ಪೊಲೀಸರು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದಕ್ಕೆ ಅವ್ರಿಗಿರುವಂತದ್ದು. ಇವನ್ ದೂರ ಕೊಡಬೇಕು ಅಂತೆಲ್ಲ ಸಂತ್ರಸ್ತ ಗೊತ್ತಾದ್ರೆ ಪೊಲೀಸರೇ ಆಕ್ಚುಲಿ ಸುಮೋಟೋ ತಗೊಂಡು ರಕ್ಷಣೆ ಕೊಡಬೇಕು, ಅವರ ಹಕ್ಕುಗಳನ್ನ ರೀಇನ್ಸ್ಟೇಟ್ ಮಾಡಬೇಕು. ಸುವ್ಯವಸ್ಥೆ, ಕಳ್ಳತನ, ಸುಲಿಗೆ, ದರೋಡೆ ಇಂಥದ್ನೆಲ್ಲ ನಿಲ್ಲಿಸಿ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರೋಂಗ್ ನೋಡ್ಕೊಳ್ಬೇಕಾದ್ರು. ಆದ್ರೆ ಏನು ಇವತ್ತು ಎಷ್ಟೋ ಕಡೆ ಪೊಲೀಸ್ ಸ್ಟೇಷನ್ ಅವರೇನೆ ಲೋಕಲ್ ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ, ಯಾರು ವೇಶ್ಯಾವಾಟಿಕೆ ಮನೆ ಇಟ್ಕೊಂಡಿದ್ದಾರೆ, ಯಾರು ಡ್ರಗ್ಸ್ ಮಾರ್ತಿದ್ದಾರೆ, ಎಲ್ಲ ಮಾಹಿತಿ ಇವರಿಗೆ ಇರುತ್ತೆ, ಕಮಿಷನ್ ಬರ್ತಾ ಇರುತ್ತೆ. ಇದು ಇವತ್ತು ನನಗಂತೂ ನಾನು ಯಾವತ್ತೂ ಮಾತಾಡಿಲ್ಲ ವಿಚಾರವಾಗಿ. ಇತ್ತೀಚೆಗೆ ನಾನು ಸುಮ್ಮನೆ ಹಾಗೆ ಸೂಕ್ಷ್ಮ ಗಮನಿಸಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇವತ್ತಿರುವಂತಹ ಬೆಂಗಳೂರು ಪೊಲೀಸ್ ಕಮಿಷನರು ಬಹಳ ಆನೆಸ್ಟ್ ಆಗಿ ಕೆಲಸ ಮಾಡ್ತಾರೆ ನನ್ಗನ್ಸುತ್ತೆ. ಯಾಕೆ ಅವ್ರು 2 ದಿವಸಕ್ಕೂ 3 ದಿವಸಕ್ಕೊಂದು ಸಲ ಬಂದು ಪ್ರೆಸ್ ಮುಂದೆ ಬಂದು ವಿಚಾರ ಹೇಳ್ತಾ ಇದ್ದಾರೆ, ಪ್ರೆಸ್ ಮೀಟ್ ಕರೀತಾ ಇದ್ದಾರೆ. ಹಿಂದೆ ಇದ್ದವ್ರು ಎಷ್ಟೋ ಜನ ಅದನ್ನು ಮಾಡ್ತಾ ಇರಲಿಲ್ಲ. ಒಂದು ಟ್ರಾನ್ಸ್ಪರೆಂಟ್ ಆಗಿ ಅವರಿಗೆ ತಕ್ಕನಾಗಿ ಅವರ ಅಧಿಕಾರಿಗಳು ನಡ್ಕೊಳ್ಬೇಕು. ಆದ್ರೆ ಇಲ್ಲಿನ ಇದು ಆ ತರಕ್ಕೆ ಕಾಣಿಸ್ತಾ ಇಲ್ಲ. ನಾವಂತೂ ದೊಡ್ಡ ರಾಜ್ಯದಲ್ಲಿ ಯಾರಾದ್ರೂ ಒಂದು ರಾಜಕೀಯ ಪಕ್ಷ, ಸಂಘಟನೆ ಪೊಲೀಸರಿಂದ ಸಂತ್ರಸ್ತ ಆಗಿರೋದ್ರೆ ನಾವೇನೆ ಹಲವಾರು ಸುಳ್ಳು ದೂರುಗಳನ್ನ ಹಾಕಿಸ್ಕೊಂಡು ಆದ್ರೂ ನಾವು ಭಯ ಪಡದೆ ಹೋರಾಡ್ತಾ ಇದ್ವಿ. ಯಾರಿಗಾಗಿ? ಪೊಲೀಸರು ಸೇರಿದಂತೆ ಇಡೀ ಸಮಾಜಕ್ಕಾಗಿ. ಸೊ ಹಾಗಾಗಿ ನಾವು ಇವತ್ತು ಈ ವಿಚಾರವನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇವರಿಗೆ ಯಾರು ಶೀಲಾದಿತ್ಯ ಬೋಸ್ ಅನ್ನುವಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಒಂದು ಸ್ಟೇಷನ್ ಬೇಲ್ ಕೊಡ್ತಾ ಇದ್ರು, ಕೋರ್ಟ್ ಬೇಲ್ ಕೊಡ್ತಾ ಇದ್ರು. ಅರೆ ವಿಚಾರಣೆಗೆ ಕರ್ಕೊಂಡು ಬಂದಿದ್ರು. ಏನಯ್ಯ ನೀನು ಸುಳ್ಳು ದೂರು ಕೊಟ್ಟಿದ್ದೀಯಲ್ಲಯ್ಯ ನೀನು, ಇಲ್ಲೇನು ವಿಡಿಯೋ ಏನ್ ಹೇಳ್ತಾ ಇದೆ ನಿಂದ ಅಲ್ವಾ? ಅದನ್ನು ಕೇಳೋಷ್ಟು ಒಂದು ಕ್ಷಮತೆ, ಒಂದು ಎಫಿಷಿಯನ್ಸಿ, ಒಂದು ಆನೆಸ್ಟಿ, ಒಂದು ಕರೇಜು ಈ ಸ್ಟೇಷನ್ ಅಧಿಕಾರಿಗಳು ತೋರಿಸಿಲ್ಲ. ಇದು ಬಹಳ ಬೇಸರದ ಸಂಗತಿ. ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ. ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅವ್ರು ಬಂದ್ರೆ ಅವ್ರನ್ನ ಭೇಟಿ ಮಾಡಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಏನಾಯ್ತು ಅಂತ ಕೇಳ್ತೀವಿ. ಮುಂದಿನ ದಿನಗಳಿಗೂ ನಾವು ಬರ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಏರ್ ಚೀಫ್ ಮಾರ್ಷಲ್ಗೆ ನಾವೇನು ಪತ್ರ ಬರ್ತಿದ್ದೀವಿ, ಕಂಡಕ್ಟ್ ಅನ್ ಬಿಕಮಿಂಗ್ ಅನ್ ಆಫೀಸರ್ ಯಾರು ಆತ ಶೀಲಾದಿತ್ಯ ಬೋಸ್
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.